ಎಲ್ರಿಗೂ ನಮಸ್ಕಾರ. ವೇದಿಕ್ ರೋಡ್ಸ್ಗೆ ಸ್ವಾಗತ ಸುಸ್ವಾಗತ. ಬಹಳ ಗ್ಯಾಪ್ ಆದ ನಂತರದಲ್ಲಿ ನಾನು ಬರ್ತಾ ಇದ್ದೀನಿ. ಅದಕ್ಕೂ ಎಷ್ಟೊಂದು ಪರ್ಸ್ನಲ್ ಕಾರಣಗಳಿರುತ್ತೆ. ಮತ್ತು ಅದರ ಜೊತೆಯಲ್ಲಿ ನಾವು ಕಾಶಿ ಯಾತ್ರೆಗೆ ಹೋಗಿ ಬಂದಿದ್ದು ಸಂತೋಷದ ವಿಷಯ. ಈ ವಿಷಯವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂತ ನಾನು ಬಂದಿದ್ದೀನಿ. ಮೊದಲಿಗೆ ನಾವು ಕಾಶಿ ಯಾತ್ರೆ ಮಾಡಬೇಕು ಅಂತ ನಾವು ನಮ್ಮ ಬೀಗರು ಒಂದು ಸಂಕಲ್ಪವನ್ನು ಮಾಡಿಕೊಂಡ್ವಿ. ಕಾಶಿ ಯಾತ್ರೆ ಅಂದ್ರೇ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಜೀವಮಾನದ ಒಂದು ಕನಸಿನ ಯಾತ್ರೆ ಅಂತ ಹೇಳ್ಬೋದು. ಈ ಯಾತ್ರೆ ಹೋಗೋಕ್ಕೆ ಮುನ್ನ ಮತ್ತು ಬಂದ ನಂತರ ಕೆಲವು ನಿಯಮಗಳಿರುತ್ತೆ, ವಿಧಿವಿಧಾನ ಇರುತ್ತೆ. ಅದನ್ನು ಪಾಲಿಸೋದು ಅತಿ ಮುಖ್ಯ ಅಂತ ಹಿರಿಯರು ಹೇಳ್ತಾರೆ. ಅದೇನಪ್ಪ ಅಂತಂದರೆ, ಕಾಶಿ ಯಾತ್ರೆಗೆ ಹೋಗ್ತೀವಿ ಅಂತ ಒಂದು ಸಂಕಲ್ಪ ಮಾಡೋದು, ಮನೆಯಲ್ಲಿ ಅಥವಾ ಒಂದು ಹತ್ತಿರದ ದೇವಸ್ಥಾನದಲ್ಲಿ ಗುರುಗಳ, ಪುರೋಹಿತರ ಅಥವಾ ಮನೆಯಲ್ಲಿ ಹಿರಿಯರಿರ್ತಾರೆ, ಅಪ್ಪ ಅಮ್ಮ ಅಜ್ಜಿ, ಈ ರೀತಿ ಹಿರಿಯರ ಒಂದು ಮುಂದೆ ಕಾಶಿ ಯಾತ್ರೆಯ ಸಂಕಲ್ಪವನ್ನು ಮೊದಲಿಗೆ ಮಾಡಬೇಕು. ಇದಕ್ಕಿಂತ ಮುಂಚೆ ಅಂದರೆ ಕಾಶಿ ಯಾತ್ರೆಗೆ ಹೋಗುವುದಕ್ಕೆ ಮೊದಲು ರಾಮೇಶ್ವರಂಗೆ ಭೇಟಿ ನೀಡಬೇಕು. ಅಲ್ಲಿ ಸಮುದ್ರ ತೀರದ ಮರಳನ್ನು, ಅದನ್ನು ಸೇತು ಮಾಧವ ಅಂತ ಕರೀತಾರೆ, ಅದನ್ನು ಸಂಗ್ರಹ ಮಾಡಿ ಅದನ್ನು ಕಾಶಿಯಲ್ಲಿ ವಿಸರ್ಜಿಸೋದು ಒಂದು ರೀತಿಯ ಹಿಂದಿನಿಂದ ನಡ್ಕೊಂಡು ಬಂದಿರುವಂಥ ಪದ್ಧತಿ. ಈ ಮರಳು ನಮಗೆ ವಿಸರ್ಜನೆ ಮಾಡಲಿಕ್ಕೆ ತೊಗೊಂಡು ಬರಲಿಕ್ಕೆ ಕಷ್ಟ ಅನ್ನೋರು ರಾಮೇಶ್ವರದ ನೀರನ್ನು ಕೂಡ ತಗೊಂಡು ಹೋಗಿ ಗಂಗೆಯಲ್ಲಿ ವಿಲೀನ ಮಾಡ್ತಾರೆ. ಮತ್ತು ಕಾಲಭೈರವ ದರ್ಶನ. ಕಾಶಿಗೆ ಹೋಗೋದಕ್ಕೆ ಮುಂಚೆ ಮನೆಯ ಹತ್ತಿರದಲ್ಲಿರುವ ಇಲ್ಲ ಎಲ್ಲಾದರೂ ಕಾಲಭೈರವ ದರ್ಶನವನ್ನು ಮಾಡಿ, ನಾನು ನಿನ್ನ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ ಅಂದರೆ ಕಾಶಿ ಕ್ಷೇತ್ರದ ರಕ್ಷಕ ಕಾಲಭೈರವ, ಅವನ ಹತ್ರ ಪರ್ಮಿಷನ್ ತೊಗೊಳ್ಳೋದು. ಯಾಕಂದರೆ ಈ ಕಾಲಭೈರವನ ದರ್ಶನ ಇಲ್ಲದೆ ಇದ್ದರೆ, ಅನುಮತಿ ಇಲ್ಲದೆ ಇದ್ದರೆ ಕಾಶಿಯಲ್ಲಿ ನಾವು ಹೆಜ್ಜೆ ಇಡೋಕ್ಕೂ ಸಾಧ್ಯ ಇಲ್ಲ ಅಂತ ಒಂದು ನಂಬಿಕೆ ಇದೆ. ಯಾರಿಗೆ ಕಾಲಭೈರವ ದೇವಸ್ಥಾನ ಇಲ್ಲ ಅನ್ನೋರು ಒಂದು ಕಪ್ಪು ಬಣ್ಣದ ನಾಯಿಗೆ ಒಂದು ಪೂಜೆ ಮಾಡಿ ಕುಂಕುಮ ಇಟ್ಟು ಅದಕ್ಕೆ ಒಂದು ಆಹಾರವನ್ನು ನೀಡಿ ನಮಸ್ಕಾರ ಕೂಡ ಮಾಡ್ಕೋಬೋದು. ಈ ಕಾಶಿ ಯಾತ್ರೆಯ ಮುಂಚೆ ಕಾಲಭೈರವನ ಒಂದು ಪೂಜೆ ದರ್ಶನ ಮಾಡೋದು ಮತ್ತು ಯಾತ್ರೆಗೆ ಮುನ್ನ ಮತ್ತು ಯಾತ್ರೆಯ ಸಮಯದಲ್ಲಿ ಸಾತ್ವಿಕ ಆಹಾರ ಸೇವಿಸಿದ್ರೆ ಒಳ್ಳೆಯದು ಅಂತ ಹೇಳಲಾಗತ್ತೆ. ಮತ್ತು ಕಾಶಿ ಯಾತ್ರೆಯ ಸಮಯದಲ್ಲಿ ಒಂದು ಪಾಲಿಸಬೇಕಾದ ನಿಯಮಗಳನ್ನು ನಾವು ಆ ಜಾಗಕ್ಕೆ ಹೋದಾಗ ನಾವು ಏನೇನು ಮಾಡಿದ್ವಿ ಅಂತ ಒಂದೊಂದನ್ನು ಹೇಳ್ಕೊಳ್ತಾ ನಾನು ಹೋಗ್ತೀನಿ. ಈಗ ಮೊದಲಿಗೆ ನಾವು ಕಾಶಿ ಯಾತ್ರೆ ಅಂತ ಸಂಕಲ್ಪ ಮಾಡಿದಾಗ ನಾವು ಸೆಲೆಕ್ಟ್ ಮಾಡಿಕೊಂಡಿದ್ದು ನಿರ್ಮಲಾ ಟ್ರಾವೆಲ್ಸ್ ಅಂತ. ನಾವು ಅತಿಯಾಗಿ ಯಾವ ಟ್ರಾವೆಲ್ ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತಾ, ಇದು ಚೆನ್ನಾಗಿರುತ್ತಾ ಅಂತ ಬಹಳಷ್ಟು ಯೋಚನೆ ಏನು ಮಾಡಲಿಲ್ಲ. ನಿರ್ಮಲಾ ಟ್ರಾವೆಲ್ಸ್ಗೆ ಹೋಗಿ ನಾವು ಕಾಶಿ ಟೂರನ್ನು ಬುಕ್ ಮಾಡಿದ್ವಿ. ಇದರಲ್ಲಿ ಏನೇನಿದೆ ಅಂದರೆ ಒಂದು 16 ದಿನದ ಟೂರ್ ಆಗಿತ್ತು ಇದು. ಟ್ರೈನಲ್ಲಿ ಅವರೊಂದಿಗೆ ಪ್ರಯಾಣ ಮಾಡಿದ್ರೆ 16 ದಿನಗಳ ಟೂರ್ ಆಗಿತ್ತು. ಮತ್ತು ನಾವೇನು ಮಾಡಿದ್ವಿ, ಫ್ಲೈಟನ್ನು ಸಪ್ರೇಟಾಗಿ ಬುಕ್ ಮಾಡ್ಕೊಂಡಿದ್ದಕ್ಕೆ ನಮಗೆ 12 ದಿನಗಳ ಒಂದು ಯಾತ್ರೆ ಆಯಿತು. ಈ ಯಾತ್ರೆಯಲ್ಲಿ ಮೊದಲನೇ ದಿನ ಏನಪ್ಪ ಅಂದರೆ, ನಾವು ಫ್ಲೈಟಲ್ಲಿ ಹೋಗಿದ್ದಕ್ಕೋಸ್ಕರ ನಾವು ಡೆಲ್ಲಿಯನ್ನು ರೀಚ್ ಆದ್ವಿ ಮೊದಲನೇ ದಿವಸ. ಆ ದಿನ ಅವ್ರದ್ದು ಏನೂ ಇರೋದಿಲ್ಲ, ಅಂದರೆ ಟ್ರಾವೆಲ್ಸಿಂದ ಏನೂ ಇರೋದಿಲ್ಲ. ಡೆಲ್ಲಿ ರೀಚ್ ಆದ್ವಿ. ನಾವು ಫ್ಲೈಟಲ್ಲಿ ರೀಚ್ ಆಗಿದ್ದಕ್ಕೋಸ್ಕರ ಏನಾಯಿತು, ಬೇಗ ರೀಚ್ ಆಗಿದ್ವಿ. ಅದರಿಂದ ನಾವೇನು ಮಾಡಿದ್ವಿ, ಒಂದು ದೆಹಲಿಯ ಒಂದು ನಮ್ಮ ಹೋಟೆಲ್ಗೆ ಹತ್ತಿರವಿರುವ ಜಾಗದಲ್ಲಿ ಏನೇನು ನೋಡ್ಬೋದು ಅಂತ ಒಂದು ಗಾಡಿ ಮಾಡಿಕೊಂಡು ಅದರಂತೆ ಹೋದ್ವಿ. ಮತ್ತು ಈ ಡೆಲ್ಲಿ ಬಗ್ಗೆ ಹೇಳೋದಾದರೆ, ಭಾರತದ ಹೃದಯ ಭಾಗವಾದ ನ್ಯೂ ಡೆಲ್ಲಿ ಒಂದು ಭವ್ಯವಾದ ಇತಿಹಾಸ, ಆಧುನಿಕತೆಯ ಸಂಗಮ ಆಗಿದೆ. ಬ್ರಿಟಿಷ್ ವಾಸ್ತುಶಿಲ್ಪಿ ಎಡ್ವಿನ್ ಲ್ಯೂಟಿನ್ ಮತ್ತು ಹರ್ಬರ್ಟ್ ಬೇಕರ್ ಇವರು ವಿನ್ಯಾಸಗೊಳಿಸಿರುವ ಈ ನಗರ ಸುಂದರವಾದ ಸ್ಮಾರಕಗಳಿದೆ, ಪ್ರೇಕ್ಷಣೀಯ ಸ್ಥಳಗಳು ಕೂಡ ಇದೆ. ಅದರಲ್ಲಿ ಮುಖ್ಯವಾದ್ದು, ಅದರ ಹಿನ್ನೆಲೆ ನೋಡೋಕ್ಕೆ ಹೋದರೆ ಇಂಡಿಯಾ ಗೇಟ್. ಮೊದಲ ಮಹಾಯುದ್ಧದಲ್ಲಿ ಹುತಾತ್ಮರಾದ ಸೈನಿಕರ ಸ್ಮರಣಾರ್ಥವಾಗಿ ಬ್ರಿಟಿಷರು ಇದನ್ನು ನಿರ್ಮಾಣ ಮಾಡಿದ್ರು. ಇಲ್ಲಿ ಅಮರ್ ಜವಾನ್ ಜ್ಯೋತಿ ಸದಾ ಬೆಳಗ್ತಾ ಇರುತ್ತೆ. ನೆಕ್ಸ್ಟು ಕೆಂಪುಕೋಟೆ. 17ನೇ ಶತಮಾನದಲ್ಲಿ ಮೊಘಲ್ ಚಕ್ರವರ್ತಿ ಶಹಜಹಾನ್ ಈ ಕೋಟೆಯನ್ನು ಕೆಂಪು ಮರಳುಗಲ್ಲಿನಿಂದ ನಿರ್ಮಾಣ ಮಾಡಿದ. ಇದು ಮೊಘಲ್ ವಾಸ್ತುಶಿಲ್ಪದ ಅತ್ಯುನ್ನತ ಶಿಖರ ಆಗಿದೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಆಗಿದೆ ಅಂತ ಹೇಳ್ಬೋದು. ಮತ್ತು ಕುತುಬ್ ಮಿನಾರ್.
1193ರಲ್ಲಿ ಕುತುಬುದ್ದೀನ್ ಐಬಕ್ ಇದನ್ನು ನಿರ್ಮಾಣ ಮಾಡೋಕ್ಕೆ ಪ್ರಾರಂಭ ಮಾಡ್ದ. ಇದು ಭಾರತದ ಅತೀ ಎತ್ತರದ ಇಟ್ಟಿಗೆಯ ಗೋಪುರ ಅಂತ ಹೇಳ್ತಾರೆ. ಇಂಡೋ ಇಸ್ಲಾಮಿಕ್ ಶೈಲಿಗೆ ಉತ್ತಮ ಉದಾಹರಣೆ ಆಗಿದೆ. ಅದಾದ ನಂತರ 1570ರಲ್ಲಿ ಹುಮಾಯೂನ್ ಪತ್ನಿ ಹಾಜಿ ಬೇಗಂ ಹುಮಾಯೂನ್ ಟೂಮ್ನ ನಿರ್ಮಾಣ ಮಾಡಿದ್ರು. ಇದು ಪರ್ಷಿಯನ್ ಮತ್ತು ಮೊಘಲ್ ಶೈಲಿಯ ಸಮ್ಮಿಶ್ರಣ ಆಗಿದೆ. ಮತ್ತು ಇದಕ್ಕೆ ತಾಜ್ ಮಹಲ್ ನಿರ್ಮಾಣಕ್ಕೆ ಸ್ಫೂರ್ತಿಯಾಗಿದ್ದು ಇದೇ ಅಂತ ಹೇಳಲಾಗತ್ತೆ. ಇನ್ನು ಬೇರೆ ಡೆಲ್ಲಿಯಲ್ಲಿ ಏನೇನಿದೆ ಅಂದರೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕೇಂದ್ರಗಳು. ಅಕ್ಷರ್ಧಾಮ್ 2005ರಲ್ಲಿ ಉದ್ಘಾಟನೆಗೊಂಡ ಈ ಮಂದಿರ ದೆಹಲಿಯ ಅತಿ ದೊಡ್ಡ ದೇವಾಲಯಗಳಲ್ಲಿ ಒಂದಾಗಿದೆ. ಇದು ಗುಲಾಬಿ ಕಲ್ಲರ್ ಮರಳುಗಲ್ಲು ಮತ್ತು ಅಮೃತ ಶಿಲೆಯ ಕೆತ್ತನೆಗಳಿಗೆ ಬಹಳ ಪ್ರಸಿದ್ಧ ಆಗಿದೆ. ಇನ್ನೊಂದು ನವದೆಹಲಿಯಲ್ಲಿರುವ ಬಿರ್ಲಾ ಮಂದಿರ್ ಲಕ್ಷ್ಮೀನಾರಾಯಣ ದೇವಾಲಯ. ಇದು ಪ್ರಮುಖ ಆಧ್ಯಾತ್ಮಿಕ ಪ್ರವಾಸಿ ಕೇಂದ್ರಗಳಲ್ಲಿ ಒಂದಾಗಿದೆ. ಈ ದೇವಾಲಯವನ್ನು ಪ್ರಸಿದ್ಧ ಇಂಡಸ್ಟ್ರಿಯಲಿಸ್ಟ್ ಬಲದೇವ್ ದಾಸ್ ಬಿರ್ಲಾ ಮತ್ತು ಅವರ ಮಗ ಜುಗಲ್ ಕಿಶೋರ್ ಬಿರ್ಲಾ ಇವರು 1933ರಿಂದ 1939 ಅವಧಿಯಲ್ಲಿ ನಿರ್ಮಾಣ ಮಾಡಿ ಮುಗಿಸಿದ್ರು. ಇನ್ನೊಂದು ಗುರುದ್ವಾರ ಬಾಂಗ್ಲಾ ಸಾಹೇಬ್ ಅನ್ನೋದು. ಇದು ಡೆಲ್ಲಿಲಿರುವ ಅತ್ಯಂತ ಪ್ರಸಿದ್ಧ ಮತ್ತು ದೊಡ್ಡ ಗುರುದ್ವಾರಗಳಲ್ಲಿ ಒಂದಾಗಿದೆ. ಈ ಸ್ಥಳ ಹಿಂದೆ ಜೈಪುರದ ರಾಜ ಜೈಸಿಂಗ್ ಅವರ ಬಂಗ್ಲೆ ಆಗಿತ್ತಂತೆ. 1664ರಲ್ಲಿ 8ನೇ ಸಿಖ್ ಗುರುಗಳಾದ ಗುರು ಹರ್ಕೃಷ್ಣಜಿ ಅವರು ದೆಹಲಿಗೆ ಬಂದಾಗ ಇಲ್ಲಿ ತಂಗಿದ್ರಂತೆ. ಆಗ ಡೆಲ್ಲಿಯಲ್ಲಿ ಸ್ಮಾಲ್ ಪಾಕ್ಸ್, ಸಿಡುಬು ಮತ್ತು ಕಾಲರ ಸಾಂಕ್ರಾಮಿಕ ಕಾಯಿಲೆಯಿಂದ ತುಂಬ ನರಳ್ತಾ ಇದ್ರಂತೆ. ಆಗ ಈ ಗುರುಗಳು ಜನರುಗಳನ್ನು ಗುಣಪಡಿಸೋಕ್ಕೆ ಬಹಳ ಸಹಾಯ ಮಾಡಿದ್ರಂತೆ. ಮತ್ತು ಇಲ್ಲಿನ ಪವಿತ್ರ ಕೊಳ ಒಂದಿದೆ, ಸರೋವರ, ಆ ನೀರು ಔಷಧಿಯ ಗುಣ ಹೊಂದಿದೆ ಅಂತ ಅದನ್ನು ಜನರಿಗೆ ಕೊಟ್ಟು ವಾಸಿ ಮಾಡಿದ್ರು ಅಂತ ಭಕ್ತರು ನಂಬ್ತಾರೆ. ಇನ್ನೊಂದು ಲೋಟಸ್ ಟೆಂಪಲ್. ಬಹಾಯಿ ಪಂಥದ ಈ ಪ್ರಾರ್ಥನಾ ಮಂದಿರ ಕಮಲ ಹೂವಿನ ರೀತಿಯ ಆಕಾರದಲ್ಲಿದೆ. ಇಲ್ಲಿ ಯಾವುದೇ ಜಾತಿ ಮತದ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಪ್ರವೇಶ ಇದೆ. ಇನ್ನು ರಾಜಕೀಯದ ಒಂದು ಸ್ಥಳಗಳು ಅಂತ ಹೇಳಿದ್ರೆ ರಾಷ್ಟ್ರಪತಿ ಭವನ್, ಭಾರತದ ರಾಷ್ಟ್ರಪತಿಗಳ ಅಧಿಕೃತ ನಿವಾಸ. ಇದು ಬ್ರಿಟಿಷ್ ಕಾಲದ ವಾಸ್ತುಶಿಲ್ಪದ ವೈಭವವನ್ನು ಪ್ರದರ್ಶಿಸುತ್ತೆ. ಇನ್ನು ಸಂಸತ್ ಭವನ ಇದೆ, ಭಾರತದ ಪ್ರಜಾಪ್ರಭುತ್ವದ ಸಂಕೇತ. ಇದರ ಒಂದು ರೌಂಡ್ ವೃತ್ತಾಕಾರದ ವಿನ್ಯಾಸ ನೋಡೋದಕ್ಕೆ ಬಹಳ ಆಕರ್ಷಣೀಯವಾಗಿದೆ. ಮತ್ತು ಇತರ ಆಕರ್ಷಣೆ 18ನೇ ಶತಮಾನದಲ್ಲಿ ಮಹಾರಾಜ ಜೈಸಿಂಗ್ ನಿರ್ಮಿಸಿದ ಖಗೋಳ ವೀಕ್ಷಣಾಲಯ ಇದೆ. ಇದು ಇನ್ನೂ ಎಷ್ಟೊಂದಿದೆ, ಅದರಲ್ಲಿ ಕೆಲವೊಂದು ಸ್ಥಳಗಳ ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ. ಮತ್ತು ಇದಾದ ನಂತರದಲ್ಲಿ ನಾವು ನೈಟು ಟ್ರಾವೆಲ್ಸ್ ಅವ್ರು ಬುಕ್ ಮಾಡಿರುವ ಹೋಟೆಲ್ಗೆ ಹೋಗಿ ಅಲ್ಲಿ ಊಟವನ್ನು ಮಾಡಿದ್ವಿ. ಅಲ್ಲಿಂದ ನಾವು ನಿರ್ಮಲಾ ಟ್ರಾವೆಲ್ಸ್ ಜೊತೆ ನೆಕ್ಸ್ಟ್ ಡೇಯಿಂದ ಏನೇನು ಮಾಡಬೇಕು ಅಂತ ಎಲ್ಲ ನಮಗೆ ಒಂದು ವಿಚಾರಗಳನ್ನು ಕೊಡ್ತಾ ಹೋದರು. ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳಬೇಕು, ಅಲ್ಲಿಂದ ನಾವೆಲ್ಲೆಲ್ಲಿ ಹೋಗ್ತೀವಿ, ನಾಳೆ ಏನೇನಿದೆ ಎಲ್ಲವನ್ನು ಒಂದು ಸವಿರವಾಗಿ ಒಂದು ತುಂಬ ಚೆನ್ನಾಗಿ ಒಂದು ತಿಳಿಸ್ಕೊಟ್ರು. ಮತ್ತು ಒಂದು ಡಿಸಿಪ್ಲೀನು, ಒಂದು ಕ್ಲೀನಾಗಿ ಹೇಳೋದು ಮತ್ತು ನಮ್ಮನ್ನು ಹುಷಾರಾಗಿ ಕರ್ಕೊಂಡು ಹೋಗೋದು ಕೂಡ ಅವರ ಒಂದು ಉದ್ದೇಶ ಆಗಿತ್ತು. ಅದರಿಂದ ನಿರ್ಮಲಾ ಟ್ರಾವೆಲ್ಸ್ ಜೊತೆ ನಮ್ಮ ಒಂದು ಕಾಶಿಯ ಟ್ರಿಪ್ಪು ಬಹಳ ಅದ್ಭುತವಾಗಿ ಚೆನ್ನಾಗಿ ಆಯಿತು ಅಂತ ಹೇಳ್ಬೋದು. ನೆಕ್ಸ್ಟ್ ಡೇ ನಾವು ಆಗ್ರಾ ಟ್ರಾವೆಲ್ಸ್ ಅವ್ರು ನಮಗೆ ಒಂದು ಬ್ಯಾಟ್ರಿ ಆಟೋಗಳನ್ನು ಬುಕ್ ಮಾಡಿದ್ರು. ಬಸ್ಸಿಂದ ನಾವು ಆಗ್ರಾ ನಿಯರ್ ಹೋದ್ವಿ. ಅಲ್ಲಿಂದ ಬ್ಯಾಟ್ರಿ ಆಟೋಗಳಲ್ಲಿ ನಮ್ಮನ್ನು ಕರ್ಕೊಂಡು ಹೋದರು. ಮತ್ತು ಅಲ್ಲಿಂದ ಸ್ವಲ್ಪ ದೂರ ಮಾತ್ರ ನಡೆದ್ವಿ. ಇದು ನಿರ್ಮಲಾ ಟ್ರಾವೆಲ್ಸು ನಮಗೆ ಇಷ್ಟ ಆಗಿದ್ದು ಯಾಕೆ ಅಂತಂದರೆ ಅವರು ನಮ್ಮನ್ನು ಜಾಸ್ತಿ ಎಲ್ಲೂ ಕೂಡ ನಡೆಸೋದಿಲ್ಲ. ಇಲ್ಲಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಾಡಿಗಳಲ್ಲಿ ಕರ್ಕೊಂಡು ಹೋದರು. ಮತ್ತು ಇವರು ಪ್ರತಿಯೊಂದು ಜಾಗದಲ್ಲಿ ಅಲ್ಲಿರುವ ಲೋಕಲ್ ಗೈಡ್ಗಳನ್ನು ತೆಗೆದುಕೊಂಡು ಅಲ್ಲಿನ ಇತಿಹಾಸ, ಪರಂಪರೆ, ಮಾಹಿತಿ, ಹಿನ್ನೆಲೆ ಎಲ್ಲವನ್ನು ಬಹಳ ಅದ್ಭುತವಾಗಿ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಇದರ ಪ್ರಕಾರವಾಗಿ ಆಗ್ರಾ ಅಲ್ಲಿಗೋದ್ವಿ. ಆಗ್ರಾ ಇದ್ರ ಬಗ್ಗೆ ಹೇಳಬೇಕು ಅಂದರೆ
ಭಾರತದ ಉತ್ತರ ಪ್ರದೇಶ ರಾಜ್ಯದ ಯಮುನಾ ನದಿಯ ದಡದಲ್ಲಿದೆ. ತನ್ನ ಭವ್ಯ ಇತಿಹಾಸ, ವಿಶ್ವ ಪ್ರಸಿದ್ಧ ಮೊಘಲ್ ವಾಸ್ತುಶಿಲ್ಪಕ್ಕೆ ಇದು ಹೆಸರುವಾಸಿಯಾಗಿದೆ. ಇದು ಹಿನ್ನೆಲೆ ಅಂದರೆ ಆಗ್ರಾ ನಗರದ ಹಿನ್ನೆಲೆ ಅಂತ ನಾವು ನೋಡಲಿಕ್ಕೆ ಹೋದರೆ, ಮಹಾಭಾರತ ಕಾಲದಲ್ಲಿ ಆಗ್ರಾವನ್ನು ಅಗ್ರವನ ಅಂತ ಕರಿತಾ ಇದ್ರಂತೆ. ಅಗ್ರವನ ಅಂದರೆ ಅರ್ಥ ಸ್ವರ್ಗ ಅಂತ. ಇದು ಆಧುನಿಕ ಆಗ್ರಾ ಸ್ಥಾಪನೆ ಆಗಿದ್ದು ಕ್ರಿಸ್ತ ಶಕ 1504ರಲ್ಲಿ ದೆಹಲಿ ಸುಲ್ತಾನರಾದ ಸಿಕಂದರ್ ಲೋಡಿ ಅನ್ನೋರು ಸ್ಥಾಪನೆ ಮಾಡಿದ್ರು. ಮತ್ತು ರಾಜಧಾನಿಯನ್ನು ದೆಹಲಿಯಿಂದ ಇಲ್ಲಿಗೆ ಸ್ಥಳಾಂತರ ಮಾಡಿಕೊಂಡ್ರು. ಆಮೇಲೆ ಮೊಘಲ್ ಯುಗ ಸ್ಟಾರ್ಟ್ ಆಯಿತು. 1526ರಲ್ಲಿ ಬಾಬರ್ ಪಾಣಿಪತ್ ಕದನದಲ್ಲಿ ಗೆದ್ದ ನಂತರ ಮೊಘಲರ ಆಳ್ವಿಕೆ ಆರಂಭ ಆಯಿತು. ಆಗ ಅಕ್ಬರ್, ಜಹಾಂಗೀರ್, ಶಹಜಹಾನ್ ಇವರ ಕಾಲದಲ್ಲಿ ಇದು ಸಾಮ್ರಾಜ್ಯದ ರಾಜಧಾನಿಯಾಗಿ ಮಾರ್ಪಾಡಾಯಿತು. ಇಲ್ಲಿ ಏನೇನು ನೋಡೋದಿದೆ ಅಂತ ಹೇಳಕ್ಕೆ ಹೋದರೆ, ಆಗ್ರಾ ಒಂದೇ ನಗರದಲ್ಲಿ ಅಂದರೆ ಆಗ್ರಾ ನಗರದಲ್ಲಿ 3 ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಇದೆ. ಅವು 3 ಯಾವುದು ಅಂದರೆ ತಾಜ್ ಮಹಲು, ಆಗ್ರಾ ಕೋಟೆ, ಫತೇಪುರ್ ಸಿಕ್ರಿ. ಇನ್ನು ತಾಜ್ ಮಹಲ್ ನಾವು ನೋಡಲಿಕ್ಕೆ ಹೋದ್ವಿ. ಇದು ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದಾದ ಶಹಜಹಾನ್ ತನ್ನ ಪತ್ನಿ ಮುಮ್ತಾಜ್ ಮಹಲ್ ನೆನಪಿಗಾಗಿ ನಿರ್ಮಿಸಿದ ಪ್ರೇಮದ ಸಂಕೇತ. ಮತ್ತು ಇಲ್ಲಿ ತಾಜ್ ಮಹಲ್ ಯಮುನಾ ನದಿಯ ದಡದಲ್ಲಿರುವ ಬಿಳಿ ಅಮೃತ ಶಿಲೆಯ ಭವ್ಯ ಸಮಾಧಿ ಅಂತ ಹೇಳ್ಬೋದು. ಮತ್ತು ಇನ್ನೇನಿದೆ ಅಂದರೆ ಕೆಂಪುಕೋಟೆ, ಮೊಘಲ್ ಚಕ್ರವರ್ತಿಗಳ ಮುಖ್ಯ ನಿವಾಸವಾಗಿದ್ದ ಕೆಂಪುಕೋಟೆ. ಫತೇಪುರ್ ಸಿಕ್ರಿ ಬಂದು ಅಕ್ಬರ್ ನಿರ್ಮಿಸಿದ ಐತಿಹಾಸಿಕ ನಗರ. ಇನ್ನು ಬೇಬಿ ತಾಜ್ ಅಂತ ಕರೆಯುವ ಇತ್ಮಾದ್ ಉದ್ ದೌಲಾ ಸಮಾಧಿ ಕೂಡ ಇದೆ. ಮತ್ತು ಮೆಹತಾಜ್ ಬಾಗ್, ತಾಜ್ ಮಹಲ್ ಸುಂದರ ನೋಟವನ್ನು ಒದಗಿಸುವ ಯಮುನಾ ನದಿಯ ಎದುರಿಗಿರುವ ಒಂದು ಉದ್ಯಾನವನ. ಇನ್ನು ಏನಪ್ಪ ಇದೆ ಅಂತಂದರೆ, ವಾಣಿಜ್ಯ ಮತ್ತು ಕಲೆ ನೋಡಕ್ಕೆ ಹೋದರೆ ಈ ನಗರದಲ್ಲಿ ಚರ್ಮದ ಉತ್ಪನ್ನ, ಮಾರ್ಬಲ್ ಕೆತ್ತನೆ, ರಗ್ಗು ಬಹಳ ಪ್ರಸಿದ್ಧ. ಮತ್ತು ಇಲ್ಲಿಗೆ ಹೋದವರು ಖಂಡಿತವಾಗ್ಲೂ ಆಗ್ರಾ ಪೇಟ ಅನ್ನೋದು ಸ್ವೀಟು ತಿನ್ಕೊಂಡು ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ನಮಗೆ ನಿರ್ಮಲಾ ಟ್ರಾವೆಲ್ಸ್ ಅವರು ಅವರೇ ಕೊಂಡುಕೊಂಡು ನಮಗೆ ತಿನ್ನಲಿಕ್ಕೆ ಎಲ್ಲರಿಗೂ ಕೊಟ್ಟರು. ಅದೊಂದು ನಮಗೆ ಒಂದು ಮರೆಯಲಾಗದ ಒಂದು ಅನುಭವ ಅಂತ ಹೇಳ್ಬೋದು. ಯಾಕಂದರೆ ಮನೆಗೆ ತೊಗೊಂಡು ಬರೋಣ ಅಂದರೆ ಅದು 3ರಿಂದ 4 ದಿವಸ ಮಾತ್ರ ಇರುತ್ತೆ, ಬಹಳ ದಿವಸ ಇಟ್ಟರೆ ಇರೋದಿಲ್ಲ. ಆ ದಿನ ನಮಗೆ ಊಟ ತಿಂಡಿ ಪ್ರತಿಯೊಂದು ಮಧ್ಯ ಸ್ನ್ಯಾಕ್ಸ್ ಇರ್ಬೋದು, ಕಾಫಿ ಟೀ ಇರ್ಬೋದು, ನಿರ್ಮಲಾ ಟ್ರಾವೆಲ್ಸ್ ಅವರು ಬಹಳಷ್ಟು ಒಂದು ಸಮಯ ಪ್ರಜ್ಞೆಯಿಂದ ಟೈಮ್ಗೆ ಕೊಡೋದು, ನಮಗೆ ಸುಸ್ತಾಗದ ರೀತಿಯಲ್ಲಿ ನೋಡ್ಕೊಳ್ಳೋದು, ಮತ್ತು ಬೇಗ ರೂಮಿಗೆ ಕರ್ಕೊಂಡು ಬಂದು 8-8ವರೆಗೆಲ್ಲ ಊಟ ಕೊಟ್ಟು ಬೇಗ ರೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ರು. ಇದಾದ ನಂತರದಲ್ಲಿ ನಾವು ಮಥುರಾ ಬೃಂದಾವನಕ್ಕೆ ನೆಕ್ಸ್ಟ್ ಡೇ ಟ್ರಾವೆಲ್ ಮಾಡಬೇಕಾಗಿತ್ತು. ಮತ್ತು ಇವ್ರು ಇನ್ನೊಂದು ಏನು ಮಾಡ್ತಿದ್ರು ನಿರ್ಮಲಾ ಟ್ರಾವೆಲ್ಸ್ ಅವರು ಅಂದರೆ, ನೆಕ್ಸ್ಟ್ ಡೇ ಹೋಗಬೇಕಂದಾಗ ನಿಮ್ಮ ಲಗೇಜನ್ನು ಹೊರಗಡೆ ಇಡಿ ಅಂತ ಹೇಳಿ ಅವರು ಲಗೇಜನ್ನೆಲ್ಲ ಒಂದು ಅರೇಂಜ್ ಮಾಡ್ಕೊಳ್ತಿದ್ರು, ಎಲ್ಲರ ಒಂದು ಪ್ಯಾಸೆಂಜರ್ಸ್ ಲಗೇಜ್ಗಳನ್ನು. ಅಷ್ಟರಲ್ಲಿ ನಾವು ತಿಂಡಿ ಕಾಫಿ ಎಲ್ಲವನ್ನು ಮುಗಿಸ್ಕೊಂಡು ಬರ್ತಾಯಿದ್ವಿ. ಇನ್ನು ನಾವು ಹೊರಟಿದ್ದು ನೆಕ್ಸ್ಟ್ ಡೇ ಅಂದರೆ ಸೆಕೆಂಡ್ ಡೇ ಮಥುರಾ ಮತ್ತು ಬೃಂದಾವನ. ಇದು ಶ್ರೀಕೃಷ್ಣನ ಜೀವನದ ಅವಿಭಾಜ್ಯ ಅಂಗಗಳು ಅಂತ ಹೇಳ್ಬೋದು. ಬ್ರಜ ಭೂಮಿ ಅಂತ ಇದನ್ನು ಕರೀತಾರೆ. ಇದು ಅವಳಿ ನಗರಗಳು ಅಂತ ಹೇಳಲಾಗತ್ತೆ. ಒಂದು ಭಕ್ತಿ, ಇನ್ನೊಂದು ಪ್ರೇಮದ ಸಂಕೇತ. ಮೊದಲಿಗೆ ಮಥುರಾ ನಾವು ಇಳಿದಿದ ತಕ್ಷಣ ಅಲ್ಲಿಂದ ನಮಗೆ ಒಂದು ಲೋಕಲ್ ಗೈಡ್ ಬಂದರು. ಅಲ್ಲಿ ಎಲ್ಲರೂ ಪಂಡಿತ್ಜಿ ಅಂತ ಕರೀತಾರೆ ಅವ್ರನ್ನ. ಅವರು ನಮ್ಮನ್ನು ಒಂದು ಈಸಿಯಾದ ವೇನಲ್ಲಿ ಸಂದಿಗಳಲ್ಲಿ ಬೇಗ ತಲುಪುವ ರೀತಿಯಲ್ಲಿ ಬಹಳಷ್ಟು ನಡೆಯದ ಒಂದು ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಮಥುರಾ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ಶ್ರೀಕೃಷ್ಣನ ಜನ್ಮಸ್ಥಳ, ಕೃಷ್ಣ ಜನ್ಮಭೂಮಿ ಅಂತ ಹೇಳಲಾಗತ್ತೆ. ಇದರ ಹಿನ್ನೆಲೆ ಹೇಳಬೇಕಂದ್ರೆ, ಕಂಸನ ಸೆರೆಮನೆಯಲ್ಲಿ ವಸುದೇವ ಮತ್ತು ದೇವಕಿ 8ನೇ ಮಗನಾಗಿ ಶ್ರೀಕೃಷ್ಣ ಜನಿಸ್ದ. ಇದು ಸಪ್ತಪುರಿ ಅಂದರೆ 7 ಪವಿತ್ರ ನಗರಗಳಲ್ಲಿ ಇದು ಒಂದು ಅಂತ ಹೇಳ್ತಾರೆ. ಮಥುರಾವನ್ನು ಆಧ್ಯಾತ್ಮಿಕ ಹೃದಯ ಅಂತ ಹೇಳಲಾಗತ್ತೆ. ಯಾಕಂದರೆ ಇಲ್ಲಿ ಪ್ರತಿ ಕಣಕಣ ಕೃಷ್ಣನ ಬಾಲ ಲೀಲೆಗಳಿಗೆ ಸಾಕ್ಷಿಯಾಗಿದೆ. ಮತ್ತು ಇಲ್ಲಿ ವಿಶ್ರಾಮ್ ಘಾಟ್ ಅಂತಿದೆ. ಶ್ರೀಕೃಷ್ಣ ಕಂಸನನ್ನು ವಧಿಸಿದ ನಂತರ ಇಲ್ಲಿ ರೆಸ್ಟ್ ತಗೊಂಡ ಅಂತ ಹೇಳಲಾಗತ್ತೆ. ಇಲ್ಲಿ ಯಮುನಾ ಆರತಿ ಇರುತ್ತೆ.
ನಡೆಯುತ್ತೆ, ಅದು ಅಲ್ಲಿ ಬಹಳ ವಿಶೇಷವಾಗಿ ನಡೆಯುತ್ತೆ ಅಂತ ಹೇಳಲಾಗುತ್ತೆ. ಮುಂದೆ ನಾವು ಹೊರಟಿದ್ದು ಬೃಂದಾವನ್. ಶ್ರೀಕೃಷ್ಣ ತನ್ನ ಬಾಲ್ಯ ಮತ್ತು ತಾರುಣ್ಯವನ್ನು ಕಳೆದ ಒಂದು ಸುಂದರ ತಾಣ. ಇದರ ಹಿನ್ನೆಲೆ ಹೇಳಬೇಕಂದ್ರೆ ಬೃಂದ ಅಂದರೆ ತುಳಸಿ, ವನ ಅಂದರೆ ಅರಣ್ಯ. ಹಿಂದೆ ಇದು ಬರೀ ತುಳಸಿ ಗಿಡಗಳಿಂದ ತುಂಬಿದ ಕಾಡಾಗಿತ್ತಂತೆ. ಶ್ರೀಕೃಷ್ಣ ಅಡ್ಡಾಡಿದ ಪವಿತ್ರ ಭೂಮಿ ಇದು. ಮಹತ್ವ ಹೇಳಬೇಕಂದ್ರೆ ಬೃಂದಾವನ ಭಕ್ತಿಯ ಪರಮೋಚ್ಚ ಸ್ಥಿತಿಯ ಸಂಕೇತ. ಇಲ್ಲಿ ದೇವರಿಗಿಂತ ಭಕ್ತನ ಭಾವನೆಗಳಿಗೆ ಹೆಚ್ಚಿನ ಬೆಲೆ ಇದೆ ಅಂತ ಹೇಳ್ತಾರೆ. ಬೃಂದಾವನ ದೇವಸ್ಥಾನಗಳಲ್ಲಿ ದೇವರನ್ನು ಬಾಲಕೃಷ್ಣ ಅಥವಾ ರಾಧಾಕೃಷ್ಣ ರೂಪದಲ್ಲಿ ಹೆಚ್ಚಾಗಿ ಪೂಜಿಸಲಾಗತ್ತೆ. ಇಲ್ಲಿ ಯಾರ ಬಾಯಲ್ಲಿ ನೋಡಿದ್ರೂ ಹಾಯ್ ಹಲೋ ಅನ್ನೋದಕ್ಕಿಂತ ರಾಧೆ 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 ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಮಾತು ಶುರು ಮಾಡೋದೇ ರಾಧೆ ರಾಧೆ ಅಂತ. ಇಲ್ಲಿ ರಾಧೆ ರಾಧೆ ಅನ್ನೋ ನಾಮಸ್ಮರಣೆಯೇ ದೊಡ್ಡ ಪೂಜೆ ಆಗಿರುತ್ತೆ. ಮತ್ತು ಕೃಷ್ಣ ಜನಿಸಿದ ಮೂಲ ಸೆರೆಮನೆ, ಅದನ್ನೇ ನೋಡಿಕೊಂಡು ನಾವು ಇಲ್ಲಿ ಹೋದ್ವಿ. ಮತ್ತು ಬಂಕೆ ಬಿಹಾರಿ ದೇವಸ್ಥಾನ ಅಂತ ಇದೆ. ಇಲ್ಲಿ ಕೃಷ್ಣನ ವಿಗ್ರಹ ಅತ್ಯಂತ ಆಕರ್ಷಣವಾಗಿದೆ. ಮತ್ತು ರಂಗನಾಥ ದೇವಸ್ಥಾನ ಅಂತ ಹೋಗಿದ್ವಿ. ನಮಗೆ ಒಂದು ಉತ್ತರದಲ್ಲಿ ಈ ರೀತಿಯ ದೇವಸ್ಥಾನ ಇದೆಯಾ ಅಂತ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಈ ರಂಗನಾಥ ದೇವಸ್ಥಾನ ದಕ್ಷಿಣ ಭಾರತದ ಶೈಲಿಯಲ್ಲಿ ನಿರ್ಮಿಸಲಾದ ಅತಿ ದೊಡ್ಡ ದೇವಾಲಯ. ಆ ಥರ ದೇವಾಲಯ ನಾರ್ತಲ್ಲೂ ಇದೆಯಾ ಅನಿಸುತ್ತೆ. ಯಾಕಂದರೆ ನಾವು ಎಂಟ್ರಾಗ್ಬಿಟ್ರೆ ಸೌತ್ ದೇವಸ್ಥಾನಗಳಿಗೆ ಹೋದಂಗೆ ಪೂಜೆ ಒಂದು ಐನೋರುಗಳು ಎಲ್ಲವೂ ಕೂಡ ಹಾಗೆ ಅನಿಸುತ್ತೆ. ಮತ್ತು ನಿಧಿವನ, ಇಲ್ಲಿ ರಾತ್ರಿ ವೇಳೆ ಶ್ರೀಕೃಷ್ಣ ರಾಧೆಯೊಂದಿಗೆ ರಾಸಲೀಲೆ ನಡೆಸ್ತಾನೆ ಅಂತ ಒಂದು ನಂಬಿಕೆ. ಅದಕ್ಕೆ ರಾತ್ರಿ ಯಾರನ್ನೂ ಇಲ್ಲಿ ಬಿಡೋದಿಲ್ಲ. ಮತ್ತು ಪ್ರೇಮ ಮಂದಿರ್, ಆಧುನಿಕ ವಾಸ್ತುಶಿಲ್ಪದ ಅದ್ಭುತವಾದ ಮಂದಿರ. ನೋಡ್ತಾ ಇದ್ದರೆ ಟೈಮೇ ಸಾಲೋದಿಲ್ಲ. ಕೃಷ್ಣನೂ ಅಷ್ಟೇ ತುಂಬ ಚೆನ್ನಾಗಿದ್ದಾನೆ. ಮತ್ತು ಒಂದು ಕೃಷ್ಣನ ಪ್ರತಿಯೊಂದು ಸ್ಟೋರಿಯನ್ನು ದೊಡ್ಡ ಕಟ್ಟಿದ್ದಾರೆ. ಒಂದು ದೊಡ್ಡದಾದ ಜಾಗದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾತ್ರಿ ವೇಳೆ ವಿದ್ಯುತ್ ದೀಪಾಲಂಕಾರ ನೋಡಿದ್ರೆ ಬಹಳಷ್ಟು ಇನ್ನೂ ಒಂದು ವಿಶೇಷವಾಗಿ ಕಾಣಿಸುತ್ತೆ. ಇನ್ನು ಇಸ್ಕಾನ್ ಮಂದಿರ ಇದೆ ಇಲ್ಲಿ. ವಿಶ್ವದಾದ್ಯಂತ ಕೃಷ್ಣ ಭಕ್ತಿಯನ್ನು ಪಸರಿಸ್ತಾ ಇರುವ ಸುಂದರ ಮಂದಿರ ಅಂತ ಹೇಳ್ಬೋದು. ಮತ್ತು ನಾವು ಮುಂದೆ ಹೊರಟಿದ್ದು ನೆಕ್ಸ್ಟ್ ಡೇ ಉತ್ತರಾಖಂಡ್ ರಾಜ್ಯದ ಒಂದು ಹರಿದ್ವಾರ. ಇದು ಗಂಗಾ ನದಿ ತೀರದಲ್ಲಿದೆ. ಹಿಂದೂ ಧರ್ಮದ 7 ಪವಿತ್ರ ಸಪ್ತ ಪುರಿಗಳಲ್ಲಿ ಇದು ಒಂದು. ಆಗಲೇ ಮಥುರಾ ಒಂದಾಯಿತು, ಇದೊಂದು. ಇದನ್ನು ದೇವರ ಹೆಬ್ಬಾಗಿಲು ಅಂತ ಕರೀತಾರೆ. ಇದರ ಹಿನ್ನೆಲೆ ಐತಿಹಾಸಿಕ ಮಹತ್ವ ಹೇಳಲಿಕ್ಕೆ ಹೋದರೆ ಹರಿ ಅಂದರೆ ವಿಷ್ಣು, ದ್ವಾರ ಅಂದರೆ ಬಾಗಿಲು. ಅಂದರೆ ಹರಿದ್ವಾರ ಅಂದರೆ ವಿಷ್ಣುವಿನ ಒಂದು ಬಾಗಿಲು ಅಂತ ಹೇಳ್ತಾರೆ. ವಿಷ್ಣುವಿನ ಪವಿತ್ರ ಕ್ಷೇತ್ರವಾದ ಬದ್ರಿನಾಥಕ್ಕೆ ಹೋಗೋಕ್ಕೆ ಇದು ಮುಖ್ಯ ದ್ವಾರ. ಅಂದರೆ ಬದ್ರಿನಾಥ ಹೋಗಬೇಕಂದ್ರೆ ಇಲ್ಲಿ ಟಚ್ ಮಾಡೇ ಹೋಗಬೇಕು, ಇಲ್ಲಿಂದ ಇದರ ಮುಖಾಂತರವೇ ಹೋಗಬೇಕು. ಅದಕ್ಕೆ ಈ ಹೆಸರು ಬಂದಿದೆ. ಶಿವನ ಭಕ್ತರು ಇದನ್ನು ಹರದ್ವಾರ ಅಂತ ಕರೀತಾರೆ, ಅಂದರೆ ಶಿವನ ದ್ವಾರ. ಆಮೇಲೆ ಹಿಮಾಲಯದಿಂದ ಹರಿಯುವ ಗಂಗಾ ನದಿ ಸಮತಟ್ಟು ಪ್ರದೇಶವನ್ನು ಪ್ರವೇಶಿಸುವ ಮೊದಲ ನಗರ ಇದಾಗಿದ್ದಕ್ಕೆ ಗಂಗಾದ್ವಾರ ಅಂತ ಕೂಡ ಇದನ್ನು ಕರೀತಾರೆ. ಮತ್ತು ಪೌರಾಣಿಕ ಕತೆ, ಇದ್ರ ಹಿನ್ನೆಲೆ ಹೇಳಬೇಕಂದ್ರೆ ಸಮುದ್ರ ಮಥನದ ವೇಳೆ ಅಮೃತದ ಹನಿಗಳು ಭೂಮಿಯ ಮೇಲೆ ಬಿದ್ದ 4 ಸ್ಥಳಗಳಿದೆಯಂತೆ. ಅದರಲ್ಲಿ ಹರಿದ್ವಾರ ಒಂದು. ಅಮೃತದ ಹನಿ ಬಿದ್ದ ಸ್ಥಳವನ್ನು ಈ ದಿನ ಇಲ್ಲಿ ಬ್ರಹ್ಮಕುಂಡ ಅಂತ ಕರೀತಾರೆ. ಮತ್ತು ಇಲ್ಲಿ ವಿಶೇಷ ಏನಪ್ಪ ಅಂದರೆ 12 ವರ್ಷಕ್ಕೊಮ್ಮೆ ಕುಂಭ ಮೇಳ ಅಂತ ನಡೆಯುತ್ತೆ. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸಮಾವೇಶ. ಈ ಸಮಯದಲ್ಲಿ ಗಂಗಾ ಸ್ನಾನ ಮಾಡಿದ್ರೆ ಜನ್ಮ ಜನ್ಮದ ಪಾಪಗಳು ಕಳೆಯುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಪ್ರತಿ ಸಂಜೆ ಹರ್ ಕಿ ಪೌರಿ ಘಾಟ್ ಅನ್ನುವಲ್ಲಿ ಗಂಗಾ ಆರತಿ ನಡೆಯುತ್ತೆ. ಅತ್ಯಂತ ಭವ್ಯವಾಗಿ ನಡೆಯುತ್ತೆ. 100 ದೀಪಗಳು ಗಂಗೆಯಲ್ಲಿ ತೇಲ್ಬಿಡ್ತಾ ಇರ್ತಾರೆ ಮತ್ತು ನಡೀತಾ ಇರುತ್ತೆ. ಕಣ್ಣಿಗೆ ಒಂದು ಹಬ್ಬ ಆಗಿರುತ್ತೆ. ಮತ್ತು ಇಲ್ಲಿ ಹರಿದ್ವಾರ್ನ ಮೋಕ್ಷ ನಗರಿ ಅಂತ ಕೂಡ ಕರೀತಾರೆ. ಇಲ್ಲಿ ಪಿತೃಗಳಿಗೆ ಶ್ರಾದ್ದ ಮಾಡ್ತಾರೆ, ಅಸ್ಥಿ ವಿಸರ್ಜನೆ ಮಾಡ್ತಾರೆ. ಅದು ಭಕ್ತರ ಒಂದು ದೃಢ ವಿಶ್ವಾಸ ಅಂತ ಹೇಳ್ಬೋದು. ಇನ್ನು ಹರ್ ಕಿ ಪೌರಿ ಅನ್ನೋ ಜಾಗದಲ್ಲಿ ಭಗವಾನ್ ವಿಷ್ಣುವಿನ ಪಾದದ ಗುರುತಿದೆ ಅಂತ ನಂಬಲಾಗುವ ಅತ್ಯಂತ ಪವಿತ್ರ ಘಾಟ್ ಇದು. ಇನ್ನು ಮಾನಸಾದೇವಿ ಮತ್ತು ಚಂಡೀದೇವಿ ಮಂದಿರ ಇದೆ. ಶಿವಾಲಿಕ್ ಬೆಟ್ಟಗಳ ಮೇಲಿರುವ ಈ ದೇವಾಲಯ ತಲುಪೋಕ್ಕೆ ರೋಪ್ವೇ, ಕೇಬಲ್ ಕಾರ್ ಮುಖಾಂತರವೇ ನಾವು ಹೋಗಬೇಕಾಗಿರುತ್ತೆ.
ಆಮೇಲೆ ದಕ್ಷ ಮಹಾದೇವ್ ಮಂದಿರ ಇದೆ. ಇದು ಸತೀದೇವಿಯ ತಂದೆ ದಕ್ಷ ಪ್ರಜಾಪತಿಗೆ ಸಂಬಂಧಿಸಿದ ಪುರಾತನ ದೇವಾಲಯ. ಆಮೇಲೆ ಒಂದು ಪವಿತ್ರ ದೇವಾಲಯ ಅಂತ ಹೇಳ್ಬೋದು. ಇದು ಹಿಂದೂ ಪುರಾಣಗಳಲ್ಲಿ ಉಲ್ಲೇಖಿಸಲಾದ ದಕ್ಷ ಯಜ್ಞದೊಂದಿಗೆ ಒಂದು ಸಂಬಂಧ ಹೊಂದಿದೆ. ಇದರ ಹಿನ್ನೆಲೆ ಹೇಳಬೇಕು, ಪೌರಾಣಿಕ ಕಥೆ ಅಂದರೆ ದಕ್ಷ ಪ್ರಜಾಪತಿ ಯಜ್ಞ ಮಾಡ್ದ. ಅಂದರೆ ಈ ದೇವಾಲಯ ಸತಿಯ ತಂದೆಯಾದ ದಕ್ಷ ಪ್ರಜಾಪತಿಯಿಂದ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ. ಈ ದಕ್ಷ ಏನು ಮಾಡ್ದ ಅಂದರೆ ಶಿವನನ್ನು ಅಳಿಯನಾಗಿ ಒಪ್ಕೊಳ್ಳಿಲ್ಲ. ಅವನಿಗೆ ಆಹ್ವಾನ ನೀಡದೆ ಒಂದು ದೊಡ್ಡ ಯಜ್ಞ ಆಯೋಜನೆ ಮಾಡಿದ್ದ. ಅದಕ್ಕೆ ಒಂದು ಆಹ್ವಾನ ಇಲ್ಲದೆ ಹೋದರೂ ಸತಿ, ಶಿವನ ಮಡದಿಯಾದ ಸತಿ ಹೋದ್ಲು, ನನ್ನ ತಂದೆ ಮನೆ ಪರವಾಗಿಲ್ಲ ನಾನು ಹೋಗ್ತೀನಿ ಅಂತ. ಅಲ್ಲಿ ಪತಿಯಾದ ಶಿವನಿಗೆ ಅವಮಾನ ಆಯಿತು. ಆ ಅವಮಾನ ತಡೆಯಲಾರದೆ ಸತೀದೇವಿ ಯಜ್ಞಕುಂಡದ ಅಗ್ನಿಯಲ್ಲಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದ್ಲು. ಸತಿಯ ಮರಣದಿಂದ ಕೋಪಗೊಂಡ ಶಿವ ವೀರಭದ್ರನನ್ನು ಸೃಷ್ಟಿ ಮಾಡಿ ದಕ್ಷನ ಯಜ್ಞವನ್ನು ಧ್ವಂಸಗೊಳಿಸ್ದ ಮತ್ತು ದಕ್ಷನ ತಲೆಯನ್ನು ಕತ್ತರಿಸ್ದ. ಅದಾದ ನಂತರ ಸತಿಯ ತಂದೆಗೆ ಆಡಿನ ತಲೆಯನ್ನು ಜೋಡಿಸಿ ಮರುಜೀವ ನೀಡ್ದ. ಈ ರೀತಿಯ ಒಂದು ಕಥೆ ಇದೆ. ಇಲ್ಲಿ ಈ ದೇವಾಲಯದಲ್ಲಿ ಸತೀದೇವಿ ಯಜ್ಞಕುಂಡಕ್ಕೆ ಹಾರಿದ ಸ್ಥಳದಲ್ಲಿ ಒಂದು ಯಜ್ಞಕುಂಡ ನಿರ್ಮಾಣ ಮಾಡಿದ್ದಾರೆ. ಇದು ಹರಿದ್ವಾರದಿಂದ ಮುಖ್ಯ ಪಟ್ಟಣದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವ ಖಂಖಾಲ್ ಅನ್ನುವ ಜಾಗದಲ್ಲಿದೆ. ಈ ಪುರಾತನ ದೇವಾಲಯವನ್ನು 1810ರಲ್ಲಿ ರಾಣಿ ದಂಕೌರ್ ಅನ್ನೋರು ನಿರ್ಮಾಣ ಮಾಡಿದ್ರು. ಅದಾದ ನಂತರ ಮತ್ತೆ ನಾಶ ಆದಾಗ 1962ರಲ್ಲಿ ಮರು ನಿರ್ಮಾಣ ಮಾಡಿದ್ರು. ಮತ್ತು ಈ ದೇವಾಲಯದ ಆವರಣದಲ್ಲೇ ಸತೀದೇವಿ ಆತ್ಮಾರ್ಪಣೆ ಮಾಡಿಕೊಂಡ ಸ್ಥಳ ಇದೆ. ಇದನ್ನು ಸತೀಕುಂಡ ಅಥವಾ ಯಜ್ಞಕುಂಡ ಅಂತ ಹೇಳ್ತಾರೆ. ದೇವಾಲಯದ ಸಮೀಪ ಗಂಗಾ ನದಿಯ ದಡದಲ್ಲಿ ದಕ್ಷ ಘಾಟ್ ಇದೆ. ಮತ್ತು ಇದು ಹರಿದ್ವಾರದ 5 ಪವಿತ್ರ ಸ್ಥಳಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಈ ದೇವಾಲಯ ಸತೀದೇವಿಯ ತ್ಯಾಗವನ್ನು ನೆನಪಿಸುವ, ಶಿವನ ರೌದ್ರ ಮತ್ತು ಕರುಣಾಮಯ ರೂಪಗಳನ್ನು ದರ್ಶನ ಮಾಡುವ ಪ್ರಮುಖ ಯಾತ್ರಾ ಸ್ಥಳ ಆಗಿದೆ. ಮುಂದೆ ನಮ್ಮ ಪಯಣ ನಡೆದದ್ದು ಕುರುಕ್ಷೇತ್ರ. ಕುರುಕ್ಷೇತ್ರ ಅನ್ನೋದು ಒಂದು ಐತಿಹಾಸಿಕ ಭೂಮಿಯಲ್ಲ, ಭಾರತೀಯ ಸಂಸ್ಕೃತಿ, ಧರ್ಮ, ತತ್ವಜ್ಞಾನದ ಮೂಲ ನೆಲೆಯಾಗಿದೆ. ಮಹಾಭಾರತದ ಕಥೆಯ ಪ್ರಕಾರ ಪಾಂಡವರು ಮತ್ತು ಕೌರವರ ನಡುವಿನ ಮಹಾಯುದ್ಧ ನಡೀತು ಈ ಸ್ಥಳದಲ್ಲೇ ನಡೆದಿದ್ದು ಅನ್ನೋ ಖ್ಯಾತಿ ಇದಕ್ಕಿದೆ. ಈ ಕುರುಕ್ಷೇತ್ರದ ಹಿನ್ನೆಲೆ ಹೇಳಕ್ಕೋದ್ರೆ, ಪಾಂಡವರು ಮತ್ತು ಕೌರವರ ಪೂರ್ವಜರಾದ ರಾಜ ಕುರು ಅನ್ನೋನು ಈ ಭೂಮಿಯನ್ನು ಆಯ್ಕೆ ಮಾಡಿಕೊಂಡು ಇಲ್ಲೂ ತಪಸ್ಸು ಮಾಡ್ದ. ಈ ತಪಸ್ಸು ಮಾಡಿದ್ದಕ್ಕೆ ಕುರುಗಳ ಭೂಮಿ ಅನ್ನೋದು ಕುರುಕ್ಷೇತ್ರ ಅನ್ನುವ ಹೆಸರು ಬಂತು. ಇಲ್ಲಿ ಸರಸ್ವತಿ ಮತ್ತು ದೃಷದ್ವತಿ ನದಿಗಳ ಇರುವೆ ಈ ಭೂಮಿಯನ್ನು ಬ್ರಹ್ಮಾವರ್ತ ಅಂದರೆ ಬ್ರಹ್ಮನ ಮನೆ ಅಂತ ಕರೀತಾರೆ. ಇದು ಪವಿತ್ರ ಅಂತ ಪರಿಗಣಿಸ್ತಾರೆ. ಮತ್ತು ಇದನ್ನು ಧರ್ಮಕ್ಷೇತ್ರ ಅಂತ ಕರೀತಾರೆ. ಭಗವದ್ಗೀತೆಯ ಮೊದಲ ಶ್ಲೋಕದಲ್ಲೇ ಹೇಳಲಾಗಿದೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂದರೆ ಧರ್ಮಕ್ಷೇತ್ರ ಅಂತ ಉಲ್ಲೇಖ ಮಾಡಲಾಗಿದೆ. ಅಂದರೆ ಧರ್ಮದ ನೆಲೆಯಲ್ಲಿ ನಡೆಯುವ ಯುದ್ಧ ಅಂತ ಅರ್ಥ. ಇದು ಹರಿಯಾಣದ ತಾನೇಸರ್ ಅನ್ನುವ ಪ್ರದೇಶದಲ್ಲಿದೆ. ಕುರುಕ್ಷೇತ್ರ ಕೇವಲ 18 ದಿನಗಳ ಯುದ್ಧ ಭೂಮಿಯಲ್ಲ, ಇದು ಮನುಷ್ಯನ ಮನಸ್ಸಿನಲ್ಲಿ ನಡೆಯುವ ಸದಾಚಾರ ದುರಾಚಾರಗಳ ನಡುವಿನ ಆಂತರಿಕ ಹೋರಾಟದ ಸಂಕೇತ. ಇನ್ನೊಂದು ಮಹಿಮೆ ಅಥವಾ ಮಹತ್ವ ಹೇಳಲಿಕ್ಕೋದ್ರೆ, ಭಗವದ್ಗೀತೆಯ ಜನ್ಮಸ್ಥಳ ಕೂಡ ಇದೇ ಆಗಿದೆ. ಅರ್ಜುನನಿಗೆ ಶ್ರೀಕೃಷ್ಣ ಗೀತೋಪದೇಶ ನೀಡಿದ ಒಂದು ಪವಿತ್ರ ಸ್ಥಳ. ಈ ಜಾಗದಲ್ಲಿ ನಾವೆಲ್ಲ ಕೂತ್ಕೊಂಡು ಭಗವದ್ಗೀತೆ ಒಂದು ಅಧ್ಯಾಯ ಪಠನ ಮಾಡಿದ್ವಿ. ಅದನ್ನು ಹೇಳ್ತಾ ಇದ್ದರೆ ನಮ್ಮ ಮನಸ್ಸಲ್ಲಿ ಕೃಷ್ಣ ಒಂದು ಗೀತೋಪದೇಶ ಮಾಡ್ತಾ ಇದ್ದ ಆ ಜಾಗದಲ್ಲಿ ನಾವು ಅದನ್ನು ಮತ್ತೆ ಹೇಳಿದ್ವಲ್ಲ ಅಂತ ಬಹಳ ಒಂದು ಹೃದಯದಲ್ಲಿ ಒಂದು ಆನಂದ ನಮಗೆ ಉಂಟಾಯಿತು. ಇಲ್ಲಿ ಪವಿತ್ರ ಸರೋವರಗಳಲ್ಲಿ ಬ್ರಹ್ಮ ಸರೋವರ ಅಂತ ಒಂದಿದೆ. ಇದರಲ್ಲಿ ಸ್ನಾನ ಮಾಡಿದ್ರೆ ಪಾಪಗಳು ತೊಳೆಯುತ್ತೆ ಅಂತ ನಂಬಿಕೆ ಇದೆ. ಮತ್ತು ಇಲ್ಲಿ 350ಕ್ಕೂ ಹೆಚ್ಚು ತೀರ್ಥಯಾತ್ರಾ ಸ್ಥಳಗಳನ್ನು ಹೊಂದಿರುವ ಹಿಂದೂ ತೀರ್ಥಯಾತ್ರಾ ಕೇಂದ್ರ ಆಗಿದೆ. ಮತ್ತು ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳಲಿಕ್ಕೆ ಹೋದರೆ
ಭಗವದ್ಗೀತೆ ಮೂಲಕ ಜೀವನ ಸತ್ಯ ಮತ್ತು ಕರ್ಮ ಸಿದ್ಧಾಂತ ಅರಿಯೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಈ ಕುರುಕ್ಷೇತ್ರ ಧರ್ಮದ ಜಯ, ಕರ್ಮದ ಮಹತ್ವ ಮತ್ತು ಭಗವಂತನ ಶರಣಾಗತಿಯ ಸಂದೇಶವನ್ನು ಸಾರುವ ಒಂದು ಪುಣ್ಯ ಭೂಮಿಯಾಗಿದೆ ಅಂತ ಹೇಳ್ಬೋದು. ಇನ್ನು ಮುಂದೆ ನಮ್ಮ ಪಯಣ ಪ್ರಯಾಗ್ರಾಜ್ಗೆ ಆಗಿತ್ತು. ನಾವು ಪ್ರಯಾಗ್ರಾಜ್ಗೆ ಹೊರಟ್ವಿ. ಪ್ರಯಾಗ ಅಂದರೆ ಪಿತೃ ಕಾರ್ಯಗಳಿಗೆ ಮತ್ತು ಶ್ರಾದ್ದ ಕರ್ಮಗಳಿಗೆ ಭಾರತದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಇದು ಒಂದಾಗಿದೆ. ಇದನ್ನು ತೀರ್ಥ ರಾಜ ಅಂದರೆ ತೀರ್ಥಗಳ ರಾಜ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂದರೆ ಇಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಪವಿತ್ರ ಸಂಗಮ ಇದೆ. ಇಲ್ಲಿ ಪಿತೃಕಾರ್ಯದ ಒಂದು ಮಾಡ್ತಾರೆ ಮತ್ತು ಅದರ ಮಹಿಮೆ ಕೂಡ ಇದೆ. ಪುರಾಣಗಳ ಪ್ರಕಾರ ಪ್ರಯಾಗ ಅಂತ ಹೆಸರು ಯಾಕೆ ಬಂತು ಅಂದರೆ ಅಂದರೆ ಮೊದಲು, ಯಾಗ ಅಂದರೆ ಯಜ್ಞ. ಭೂಮಿಯಲ್ಲಿ ಮೊದಲ ಯಜ್ಞ ಮಾಡಿದ ಜಾಗ ಪ್ರಯಾಗ ಅಂದರೆ ಯಜ್ಞದ ಸ್ಥಳ. ಅದಕ್ಕೆ ಈ ಹೆಸರು ಇಲ್ಲಿ ಬಂದಿದೆ. ಪುರಾಣಗಳ ಪ್ರಕಾರ ಹೇಳಲಿಕ್ಕೆ ಹೋದರೆ ಸೃಷ್ಟಿಕರ್ತ ಬ್ರಹ್ಮದೇವ ಜಗತ್ತನ್ನು ಮೊದಲು ಸೃಷ್ಟಿ ಮಾಡ್ದ. ಅದಾದ ನಂತರದಲ್ಲಿ ಮೊದಲ ಯಜ್ಞವನ್ನು ಇದೇ ಜಾಗದಲ್ಲಿ ಮಾಡ್ದ ಅಂತ ಹೇಳ್ತಾರೆ. ಇನ್ನು ತ್ರಿವೇಣಿ ಸಂಗಮದಲ್ಲಿ ಪಿತೃಗಳಿಗೆ ಪಿಂಡದಾನ ಮಾಡೋದ್ರಿಂದ ಅವರ 100 ತಲೆಮಾರುಗಳವರೆಗೂ ತೃಪ್ತರಾಗ್ತಾರೆ ಪಿತೃಗಳು, ಮತ್ತು ಅವರಿಗೆ ಮೋಕ್ಷ ಲಭಿಸುತ್ತೆ ಅಂತ ಹೇಳಲಾಗತ್ತೆ. ಪ್ರತಿ ವರ್ಷ ಭಾದ್ರಪದ ಮಾಸದ ಪಿತೃಪಕ್ಷದ ಅವಧಿಯಲ್ಲಿ ಬೃಹತ್ ಪಿತೃಪಕ್ಷ ಮೇಳ ಅಂತ ನಡೆಯುತ್ತೆ. ಈ ಸಮಯದಲ್ಲಿ ಪೂರ್ವಜರ ಆತ್ಮಗಳು ವಂಶಸ್ಥರಿಂದ ಅರ್ಪಣೆಗಳನ್ನು ಸ್ವೀಕರಿಸೋಕ್ಕೆ ಭೂಮಿಗೆ ಬರುತ್ತೆ ಅಂತ ನಂಬ್ತಾರೆ. ಇಲ್ಲಿ ಪಿತೃಕಾರ್ಯ ಮುಖ್ಯವಾಗಿ 3 ರೀತಿಯ ಹಂತದಲ್ಲಿ ಮಾಡ್ತಾರೆ. ಮೊದಲು ತರ್ಪಣ, ಆಮೇಲೆ ಪಿಂಡದಾನ, ಆಮೇಲೆ ಬ್ರಾಹ್ಮಣ ಭೋಜನ ಅಥವಾ ದಾನ. ಇವು 3 ಅರ್ಪಣೆ ಮಾಡ್ತಾರೆ. ಪೂಜೆಯ ನಂತರ ಬ್ರಾಹ್ಮಣರಿಗೆ ಅನ್ನದಾನ ದಕ್ಷಿಣೆ ನೀಡೋದು ಪೂಜೆಯ ಅವಿಭಾಗ್ಯ ಅಂಗ ಆಗಿದೆ. ಇದರ ಮಹತ್ವ ಏನು, ಪ್ರಯೋಜನ ಏನು ಅಂದರೆ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿನಿಂದ ದೇವಋಣ, ಋಷಿ ಋಣ, ಪಿತೃಋಣ ಅಂತ 3 ಋಣಗಳನ್ನು ಅವನೊಂದಿಗೆ ಪಡ್ಕೊಂಡು ಬಂದಿರ್ತಾನೆ. ಪಿತೃಕಾರ್ಯ ಮಾಡೋದ್ರಿಂದ ಪಿತೃ ಋಣದಿಂದ ಮುಕ್ತಿ ದೊರೆಯುತ್ತೆ. ಮತ್ತು ಜಾತಕದಲ್ಲಿ ಪಿತೃದೋಷ ಇದ್ದರೂ ಕೂಡ ಇಲ್ಲಿ ನಿವಾರಣೆ ಆಗುತ್ತೆ ಅಂತ ಹೇಳಲಾಗತ್ತೆ. ಮತ್ತು ಪಿತೃಗಳ ಒಂದು ಪೂರ್ವಜರ ಆಶೀರ್ವಾದದಿಂದ ಕುಟುಂಬದಲ್ಲಿ ಶಾಂತಿ, ಸಂತಾನ ಭಾಗ್ಯ, ಆರೋಗ್ಯ, ಸಮೃದ್ಧಿ, ಮದುವೆಯಲ್ಲಿ ಉಂಟಾಗುವ ವಿಳಂಬ, ಆರ್ಥಿಕ ಸಮಸ್ಯೆ, ಕುಟುಂಬದ ಕಲಹ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಲಾಗತ್ತೆ. ಇಲ್ಲಿ ವೇಣಿದಾನ ಅನ್ನೋದು ಸನಾತನ ಧರ್ಮದ ಅತ್ಯಂತ ಪವಿತ್ರ ಮತ್ತು ಅಪರೂಪದ ವಿಧಿಗಳಲ್ಲಿ ಒಂದಾಗಿದೆ. ಇದು ಪ್ರಯಾಗ್ರಾಜ್ನಲ್ಲಿ ತ್ರಿವೇಣಿ ಸಂಗಮದಲ್ಲಿ ನಡೆಯುವ ವಿಶಿಷ್ಟ ಪೂಜೆ. ಈ ವೇಣಿದಾನ ಯಾಕೆ ಮಾಡ್ತಾರೆ, ಇದರ ಹಿನ್ನೆಲೆ ಏನು ಅಂದರೆ ವೇಣಿ ಅಂದರೆ ಹೆಣ್ಣು ಮಕ್ಕಳ ಜಡೆ, ದಾನ ಅಂದರೆ ಅರ್ಪಣೆ ಮಾಡೋದು. ಇದರ ಸಂಕೇತ ಏನು ಅಂದರೆ ಹೆಣ್ಣು ಮಕ್ಕಳ ಜಡೆ ಹೆಣಿತಾರೆ. ಅದರಲ್ಲಿ 3 ಕವಲುಗಳನ್ನು ತಗೊಂಡು ಹೆಣೆಯಲಾಗತ್ತೆ. ಈ ಜಡೆಗಳನ್ನು ಗಂಗಾ, ಯಮುನಾ ಮತ್ತು ಗುಪ್ತಗಾಮಿನಿ ಸರಸ್ವತಿ ಅಂತ ಹೋಲಿಸಲಾಗತ್ತೆ. ಈ ಜಡೆಯ 3 ಎಳೆಗಳು ಇಡ, ಪಿಂಗಳ ಮತ್ತು ಸುಷುಮ್ನ ನಾಡಿಗಳನ್ನು ಪ್ರತಿನಿಧಿಸಲಾಗತ್ತೆ. ಇದು ತನ್ನ ಒಂದು ಭಾಗವನ್ನು ದೇವರಿಗೆ ಅರ್ಪಣೆ ಮಾಡಿ ದೈವಕ್ಕೆ ಶರಣಾಗೋದನ್ನು ಸೂಚಿಸುತ್ತೆ. ಈ ಪೂಜೆಯನ್ನು ಸಾಮಾನ್ಯವಾಗಿ ದಂಪತಿಗಳು ಒಟ್ಟಾಗಿ ಮಾಡ್ತಾರೆ. ದಂಪತಿಗಳು ಶುಚಿರ್ಭೂತರಾಗಿ ಸ್ನಾನ ಮಾಡಿ ಪಂಡಿತರ ಮಾರ್ಗದರ್ಶನದಲ್ಲಿ ಮಾಡ್ತಾರೆ. ಈ ಪೂಜೆಯಲ್ಲಿ ಪತಿಯು ತನ್ನ ಪತ್ನಿಯ ಕೂದಲನ್ನು ಬಾಚಿ ಜಡೆ ಹಾಕಿ ಹೂ ಮುಡಿಸಿ ಜಡೆಯ ತುದಿಯ ಒಂದು ಚಿಕ್ಕದಾದ 1 ಅಥವಾ 2 ಇಂಚ್ ಒಳಗಡೆ ಪತಿ ಕತ್ತರಿಸ್ತಾನೆ. ಇದನ್ನು ಪೂಜೆ ಮಾಡಿ ನೇರವಾಗಿ ತೆಗೆದುಕೊಂಡು ಹೋಗಿ ಸಂಗಮದ ಪವಿತ್ರ ಜಲಕ್ಕೆ ಅರ್ಪಣೆ ಮಾಡಲಾಗುತ್ತೆ. ಇನ್ನು ಕೆಲವರು ಈ ಸಂದರ್ಭದಲ್ಲಿ ಮತ್ತೆ ವಿವಾಹದ ಆಚರಣೆ ಮಾಡ್ತಾರೆ. ಈ ವಿವಾಹ ಆಚರಣೆಯಿಂದ ಪತಿಗೆ ದೀರ್ಘಾಯುಷ್ಯ, ಆರೋಗ್ಯ, ಏಳಿಗೆ ಸಿಗತ್ತೆ ಅಂತ ಹೇಳಲಾಗತ್ತೆ. ಮತ್ತು ಮುಂದಿನ 7 ಜನ್ಮಗಳು ಇದೇ ದಂಪತಿಗಳಾಗಿ ಹುಟ್ಟಲಿ ಅಂತ ನಂಬಿಕೆ ಕೂಡ ಇದೆ. ಕಳೆದ 7 ಜನ್ಮಗಳ ಪಾಪಗಳು ಇದರಿಂದ ನಶಿಸಿ ಹೋಗುತ್ತೆ ಅಂತ ಹೇಳಲಾಗುತ್ತೆ. ಸೌಭಾಗ್ಯ ಮತ್ತು ಕುಟುಂಬದಲ್ಲಿ ಶಾಂತಿ ನೆಲೆಸೋಕ್ಕೆ ಈ ಪೂಜೆ ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಈ ವಿಧಿಯನ್ನು ಮುಖ್ಯವಾಗಿ ಪ್ರಯಾಗ್ರಾಜ್ನಲ್ಲಿ ಮಾಡ್ತಾರೆ. ಅದಾದ ನಂತರ ವೇಣಿ ಮಾಧವ ದೇವಸ್ಥಾನಕ್ಕೆ ಭೇಟಿ ನೀಡಿ ನಮಸ್ಕಾರ ಮಾಡಲಾಗುತ್ತೆ. ಈ ಮೊಘಲ್ ದೊರೆ ಅಕ್ಬರ ಈ ನಗರಕ್ಕೆ
ಅಲಹಾಬಾದ್ ಅಂತ ಹೆಸರಿಟ್ಟಿದ್ದ. ಅಕ್ಟೋಬರ್ 2018ರಲ್ಲಿ ರಾಜ್ಯ ಸರ್ಕಾರ ಪುನಃ ಪ್ರಯಾಗ್ರಾಜ್ ಅಂತ ಹೆಸರನ್ನು ಒಂದು ಮರುನಾಮಕರಣ ಮಾಡ್ತು. ಈ ತ್ರಿವೇಣಿ ಸಂಗಮ ಗಂಗಾ, ಯಮುನಾ ಮತ್ತು ಗುಪ್ತವಾಗಿ ನಡೆಯುವ ಸರಸ್ವತಿ ನದಿಗಳು ಇಲ್ಲಿ ಸಂಚತ್ತೆ. ಈ ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ 7 ಜನ್ಮಗಳ ಪಾಪಗಳು ನಾಶ ಆಗಿ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಹೇಳಲಾಗತ್ತೆ. ಇಲ್ಲಿ ಕುಂಭಮೇಳ ನಡೆಯುತ್ತೆ. ಅಮೃತಕ್ಕಾಗಿ ದೇವದಾನವರ ಯುದ್ಧ ಮಾಡಿದಾಗ 4 ಅಮೃತದ ಹನಿಗಳು 4 ಜಾಗದಲ್ಲಿ ಬಿತ್ತು. ಅದೊಂದು ಹರಿದ್ವಾರ, ಇನ್ನೊಂದು ಬಂದು ಪ್ರಯಾಗ. ಇಲ್ಲಿ ಪ್ರತಿ ವರ್ಷ 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭಮೇಳ ಮತ್ತು 144 ವರ್ಷಕ್ಕೊಮ್ಮೆ ಮಹಾಕುಂಭಮೇಳ ಅಂತ ನಡೆಯುತ್ತೆ. ಇಲ್ಲಿ ಒಂದು ಅಕ್ಷಯ ವಟ ಅಂತ ಇದೆ, ಪವಿತ್ರ ಮತ್ತು ಅಜರಾಮರ ಮರ ಅಂತ ಹೇಳಲಾಗುತ್ತೆ. ಇದು ಎಂತಹ ಪ್ರಳಯ ಬಂದರೂ ಆ ಸಮಯದಲ್ಲೂ ನಾಶ ಆಗೋಲ್ಲ ಅಂತ ಹೇಳಲಾಗತ್ತೆ. ಇನ್ನು ಹನುಮಾನ್ ಮಂದಿರ ಅಂತಿದೆ. ಇಲ್ಲಿ ಹನುಮಾನ್ ವಿಗ್ರಹ ಮಲಗಿರುವ ಭಂಗಿಯಲ್ಲಿ ಇದೆ. ಮತ್ತು ಪಾತಾಳಪುರಿ ದೇವಸ್ಥಾನ ಅಂತ ಇದೆ. ಆನಂದ್ ಭವನ ಅಂದರೆ ನೆಹರು ಕುಟುಂಬದ ಪೂರ್ವಜರ ನಿವಾಸ, ಈಗ ಇದು ಸಂಗ್ರಹಾಲಯ ಆಗಿದೆ. ಅದಾದ ನಂತರ ನಾಗ ವಾಸುಕಿ ಮಂದಿರ ಇದೆ. ಸರ್ಪಗಳ ರಾಜನಾದ ವಾಸುಕಿಗೆ ಸಮರ್ಪಿತವಾದ ವಿಶೇಷ ದೇವಾಲಯ. ಮತ್ತು ನೆಕ್ಸ್ಟ್ ಡೇ ನಾವು ಹೋಗಿದ್ದು ಅಯೋಧ್ಯೆಗೆ. ಅಯೋಧ್ಯೆ ಹಿಂದೂ ಧರ್ಮದ 7 ಪವಿತ್ರ ಸಪ್ತ ಪುರಿಗಳಲ್ಲಿ ಇದು ಶ್ರೀರಾಮಚಂದ್ರನ ಜನ್ಮಭೂಮಿಯಾಗಿ ಭಾರತದ ಸಂಸ್ಕೃತಿಯಲ್ಲಿ ಅನ್ಯ ಸ್ಥಾನ ಪಡೆದಿದೆ. ಅಯೋಧ್ಯ ನಗರದ ಹಿನ್ನೆಲೆ ಅಂತ ಹೇಳಿದ್ರೆ, ಅಯೋಧ್ಯೆ ಅಂತ ಅಂದರೆ ಯಾರಿಂದಲೂ ಯುದ್ಧದಲ್ಲಿ ಗೆಲ್ಲಲಾಗದ ನಗರ ಅಂತ ಅರ್ಥ. ಇದು ಸರಿಯು ನದಿಯ ತೀರದಲ್ಲಿದೆ. ಸೂರ್ಯವಂಶದ ರಾಜನಾದ ಮನು, ಸಾಗರ, ಭಗೀರಥ, ದಿಲೀಪ, ದಶರಥ ಇಲ್ಲಿ ಆಳ್ವಿಕೆ ನಡೆಸಿದ್ರು. ಇದೇ ವಂಶದಲ್ಲಿ ಶ್ರೀರಾಮ ಜನಿಸಿದ. ಸುಮಾರು 500 ವರ್ಷಗಳ ಸುದೀರ್ಘ ಹೋರಾಟದ ನಂತರ 2024ರಲ್ಲಿ ರಾಮ ಮಂದಿರ ಭವ್ಯವಾಗಿ ನಿರ್ಮಾಣಗೊಂಡು ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಇದರ ಧರ್ಮದ ನೆಲೆವೀಡು ಅಂತ ಹೇಳ್ತಾರೆ. ಶ್ರೀರಾಮಚಂದ್ರ ಮರ್ಯಾದಾ ಪುರುಷೋತ್ತಮನಾಗಿ ಧರ್ಮದ ಹಾದಿಯನ್ನು ತೋರಿಸಿಕೊಟ್ಟ ಪವಿತ್ರ ಭೂಮಿ. ಇದು ಮೋಕ್ಷದಾಯಕ ನಗರ ಅಂತ ಹೇಳ್ತಾರೆ. ಮೋಕ್ಷವನ್ನು ಕೊಡುವ 7 ನಗರಗಳಲ್ಲಿ ಅಯೋಧ್ಯ ಕೂಡ ಒಂದಾಗಿದೆ. ಇದು ಧಾರ್ಮಿಕ ಕೇಂದ್ರವಲ್ಲ, ಭಾರತದ ಏಕತೆ ಮತ್ತು ಅಸ್ಮಿತೆಯ ಸಂಕೇತ ಆಗಿದೆ. ಇಲ್ಲಿ ನೂತನ ಮಂದಿರದಲ್ಲಿ 5 ವರ್ಷದ ಬಾಲಕನ ರೂಪದಲ್ಲಿರುವ ರಾಮಲಲ್ಲ ವಿಗ್ರಹ ಕಪ್ಪು ಶಿಲೆಯಿಂದ ಮಾಡಲ್ಪಟ್ಟಿದೆ. ಸರಿಯು ನದಿ. ಅಯೋಧ್ಯ ನದಿಗೆ ಹೋದವರು ಮೊದಲು ಸರಿಯು ನದಿಯಲ್ಲಿ ಸ್ನಾನ ಮಾಡಿ ಭೇಟಿ ಮಾಡಿ ಅದಾದ ನಂತರ ಅಯೋಧ್ಯ ರಾಮನನ್ನು ನೋಡೋದು ಒಂದು ಪದ್ಧತಿ. ಇದರಿಂದ ಪಾಪಗಳು ತೊಳೆದು ಹೋಗುತ್ತೆ ಅಂತ ನಂಬಿಕೆ ಇದೆ. ಅಯೋಧ್ಯ ರಕ್ಷಕನಾಗಿ ಹನುಮಂತ ಇಲ್ಲಿ ನೆಲೆಸಿದ್ದಾನೆ. ರಾಮನ ದರ್ಶನಕ್ಕೆ ಮುನ್ನ ಹನುಮಂತನ ಅನುಮತಿ ಪಡೆಯಬೇಕು ಅಂತ ಎಲ್ಲರೂ ಅಲ್ಲಿ ಹೋಗಿ ಅದಾದ ನಂತರ ರಾಮ ಮಂದಿರಕ್ಕೆ ಹೋಗ್ತಾರೆ. ಮತ್ತು ಹನುಮಾನ್ ಗಡಿ, ಎತ್ತರದ ದಿಬ್ಬದ ಮೇಲಿರುವ ಹನುಮಂತನ ಕೋಟೆ. ಇಲ್ಲಿ ಕನಕ ಭವನ ಅಂತ ಇದೆ. ಕೈಕೇಯಿ ಸೀತಾದೇವಿಗೆ ಉಡುಗೊರೆಯಾಗಿ ನೀಡಿದ ಭವನ ಅಂತ ಹೇಳಲಾಗತ್ತೆ. ಸರಿಯು ಘಾಟಲ್ಲಿ ಕೂಡ ಸಂಜೆ ಪ್ರತಿದಿನ ಸರಿಯು ನದಿ ಆರತಿ ನಡೆಯುತ್ತೆ. ಮತ್ತು ಗುಪ್ತಾರ್ ಘಾಟ್, ಈ ಶ್ರೀರಾಮ ತನ್ನ ಅವತಾರ ಮುಗಿಸಿ ವೈಕುಂಠಕ್ಕೆ ತೆರಳಿದ ಸ್ಥಳ ಅಂತ ಹೇಳಲಾಗತ್ತೆ. ಅಯೋಧ್ಯೆಯ ಪ್ರತಿ ಕಣದಲ್ಲೂ ರಾಮನಾಮದ ಮಹಿಮೆ ಒಂದು ಅಡಗಿದೆ ಅಂತ ಹೇಳ್ಬೋದು. ಈ ಅಯೋಧ್ಯೆ ಬಂದು ನಾವು ಹೋಟೆಲಲ್ಲಿ ರೆಸ್ಟ್ ತಗೊಂಡ ನಂತರ ನೆಕ್ಸ್ಟ್ ಡೇ ನಾವು ಹೋಗಿದ್ದು ಕಾಶಿ, ವಾರಣಾಸಿ. ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದ ಪ್ರಾಚೀನವಾದ ಜಾಗೃತ ಶಕ್ತಿ ಕೇಂದ್ರಗಳಲ್ಲಿ ಇದು ಒಂದು. ಮೋಕ್ಷ ನಗರಿಗಳಲ್ಲಿ ಇದು ಕೂಡ ಒಂದಾಗಿದೆ. ಕಾಶಿ ಕ್ಷೇತ್ರದ ವಿಶೇಷ ಹೇಳಲಿಕ್ಕೆ ಹೋದರೆ 12 ಜ್ಯೋತಿರ್ಲಿಂಗಗಳಲ್ಲಿ ಕಾಶಿ ವಿಶ್ವನಾಥ ಕೂಡ ಪ್ರಮುಖನಾಗಿದ್ದಾನೆ. ಇಲ್ಲಿ ಗಂಗಾ ನದಿಯ ಪಶ್ಚಿಮ ದಂಡೆಯಲ್ಲಿದೆ. ಇಲ್ಲಿ ಗಂಗಾ ಸ್ನಾನ ಮಾಡಿದ್ರೆ ಪಾಪ ನಾಶ ಆಗತ್ತೆ ಅಂತ ಹೇಳಲಾಗತ್ತೆ. ಕಾಶಿಯಲ್ಲಿ ಮರಣ ಹೊಂದಿದ್ರೆ ನೇರವಾಗಿ ಕೈಲಾಸ ಅಂದರೆ ಶಿವನ ಸಾನ್ನಿಧ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಜನ್ಮ ಮತ್ತು ಮೃತ್ಯುವಿನ ಚಕ್ರದಿಂದ ಮುಕ್ತಿ ಸಿಗುತ್ತೆ ಅಂತ ನಂಬಿಕೆ ಇದೆ. ಇಲ್ಲಿ ಕಾಶಿ ದೇವಿ ವಿಶಾಲಾಕ್ಷಿಯ ನೆಲೆವೀಡು ಮತ್ತು ಶಕ್ತಿ ಪೀಠಗಳಲ್ಲಿ ಇದು ಕೂಡ ಒಂದು. ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಿ ಇದ್ದಾಳೆ. ಕಾಶಿಗೆ ಬರುವ ಭಕ್ತರಿಗೆ ಆಹಾರ ನೀಡ್ತಾಳೆ ಅಂತ ಹೇಳಲಾಗತ್ತೆ. ಇದರ ಹಿನ್ನೆಲೆ ಮತ್ತು ಇತಿಹಾಸ ಹೇಳಲಿಕ್ಕೆ ಹೋದರೆ ಕಾಶಿ ಅತ್ಯಂತ ಹಳೆಯ ಜೀವಂತ ನಗರಗಳಲ್ಲಿ ಒಂದಾಗುತ್ತೆ. ಈ ನಗರವನ್ನು ಶಿವನೇ ಸ್ವತಃ ನಿರ್ಮಾಣ ಮಾಡ್ದ ಅಂತ ಪುರಾಣಗಳು ಹೇಳ್ತವೆ.
ಈಗಿರುವ ಕಾಶಿ ವಿಶ್ವನಾಥ ದೇವಾಲಯ 1780ರಲ್ಲಿ ಇಂದೋರ್ನ ರಾಣಿ ಅಹಲ್ಯಾಬಾಯಿ ಹೋಲ್ಕರ್ ನಿರ್ಮಾಣ ಮಾಡಿದ್ರು. ಯಾಕೆ ಅಂದರೆ ಈ ದೇವಾಲಯ ಇತಿಹಾಸದಲ್ಲಿ ಹಲವಾರು ಬಾರಿ ಧ್ವಂಸ ಆಗಿದೆ ಮತ್ತು ಪುನರ್ನಿರ್ಮಾಣ ಆಗಿದೆ. ಇತ್ತೀಚೆಗೆ ಕಾಶಿ ವಿಶ್ವನಾಥ ಕಾರಿಡಾರ್ ಯೋಜನೆ ಮೂಲಕ ಗಂಗಾ ನದಿ ಮತ್ತು ದೇವಾಲಯನ ಸಂಪರ್ಕಿಸುವಂತೆ ಅಭಿವೃದ್ಧಿ ಮಾಡಿದ್ದಾರೆ. ಇಲ್ಲಿ ಪ್ರತಿದಿನ ಕಾಶಿ ವಿಶ್ವನಾಥನಿಗೆ ಪಂಚಾರತಿ, ರುದ್ರಾಭಿಷೇಕ, ಭಸ್ಮಾರತಿ ನಡೆಯುತ್ತೆ. ಶಿವರಾತ್ರಿ ಮತ್ತು ಇತರ ಹಬ್ಬಗಳಲ್ಲಿ ದೇವಸ್ಥಾನವನ್ನು ವಿಶೇಷವಾಗಿ ಅಲಂಕಾರ ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಕಾಶಿ ಯಾತ್ರೆಗೆ ಬರೋರು ಮೊದಲು ಡುಂಡಿರಾಜ್ ಗಣೇಶನನ್ನು ನೋಡಬೇಕಂತೆ, ಇಲ್ಲದಿದ್ದರೆ ಯಾತ್ರೆ ಅಪೂರ್ಣ ಆಗುತ್ತೆ ಅಂತ ಹೇಳಲಾಗತ್ತೆ. ಮತ್ತು ಕಾಶಿಯಲ್ಲಿ ಒಂದು ಆಸೆ ಅಥವಾ ದುರಭ್ಯಾಸವನ್ನು ತ್ಯಜಿಸೋದು ಯಾತ್ರೆಯ ಒಂದು ಭಾಗ ಅಂತ ಹೇಳ್ತಾರೆ. ಯಾಕಂದರೆ ಮನಸ್ಸಿನ ಶುದ್ಧೀಕರಣಕ್ಕೆ ಇದು ದಾರಿಯಾಗುತ್ತೆ. ಮತ್ತು ಮಣಿಕರ್ಣಿಕಾ ಘಾಟ್ ಇದು ಪ್ರಮುಖ ಸ್ಮಶಾನ ಆಗಿದೆ. ಇಲ್ಲಿ ಮರಣ ಹೊಂದೋರಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ದಶಾಶ್ವಮೇಧ ಘಾಟಲ್ಲಿ ಗಂಗಾ ಆರತಿ ನಡೆಯುತ್ತೆ, ಅತಿ ಪ್ರಸಿದ್ಧವಾಗಿದೆ. ಇಲ್ಲಿ ನಿರ್ಮಲಾ ಟ್ರಾವೆಲ್ಸ್ ಅವರು ನಮಗೆ ಇಲ್ಲಿಂದ ಕಾಶಿ ವಿಶ್ವನಾಥ ಎಲ್ಲವನ್ನ ದರ್ಶನ ಮಾಡಿಕೊಂಡು ಗಂಗಾ ಆರತಿಗೆ ಬೋಟ್ನಲ್ಲಿ ಕರ್ಕೊಂಡೋದ್ರು. ಆ ಬೋಟಲ್ಲೇ ಕೂತ್ಕೊಂಡು ನಾವು ಗಂಗಾ ಆರತಿಯನ್ನು ದರ್ಶನ ಮಾಡಿದ್ವಿ. ಇನ್ನೇನು ನೋಡಿದ್ವಿ ಅಂದರೆ ಅನ್ನಪೂರ್ಣೇಶ್ವರಿ ದೇವಾಲಯ, ಸಂಕಟಮೋಚನ ಹನುಮಾನ್ ದೇವಾಲಯ ಎಲ್ಲವನ್ನ ಕೂಡ ನೋಡಿದ್ವಿ. ಒಂದು ಚಿಕ್ಕದಾಗಿ ಹೇಳೋದಾದರೆ ಕಾಶಿ ಒಂದು ನಗರ ಅಲ್ಲ, ಒಂದು ಆಧ್ಯಾತ್ಮಿಕ ಕೇಂದ್ರ. ಇಲ್ಲಿ ಭಕ್ತಿ ಜೊತೆಗೆ ಗಂಗೆಯ ತರಂಗಗಳು ಬೆರೆತ್ಕೊಂಡು ಆತ್ಮಕ್ಕೆ ಒಂದು ಶಾಂತಿಯನ್ನು ನೀಡುತ್ತೆ. ಮತ್ತು ಇದಾದ ನಂತರದಲ್ಲಿ ನಾವು ಹೊರಟಿದ್ದು ಬೋಧ್ಗಯಾ. ವಿಶ್ವದ ಅತ್ಯಂತ ಪ್ರಮುಖ ಧಾರ್ಮಿಕ ಕೇಂದ್ರಗಳಲ್ಲಿ ಇದೊಂದು. ವಿಶೇಷವಾಗಿ ಬೌದ್ಧ ಧರ್ಮೀಯರಿಗೆ ಇದು ಭೂಮಿಯ ಮೇಲಿನ ಅತ್ಯಂತ ಪವಿತ್ರ ಸ್ಥಳ. ಇದರ ಹಿನ್ನೆಲೆ ಹೇಳಲಿಕ್ಕೆ ಹೋದರೆ ಬುದ್ಧನಿಗೆ ಜ್ಞಾನೋದಯ ಆದ ಸ್ಥಳ. ಸುಮಾರು 2500 ವರ್ಷಗಳ ಹಿಂದೆ ಸಿದ್ಧಾರ್ಥ ಗೌತಮ ಜೀವನದ ಸತ್ಯ ಮತ್ತು ದುಃಖದ ನಿವಾರಣೆಯನ್ನು ಹುಡುಕ್ತಾ ಇಲ್ಲಿಗೆ ಬಂದ. ಫಲ್ಗು ನದಿಯ ದಡದಲ್ಲಿ ಒಂದು ಅಶ್ವತ್ಥ ಮರದ ಕೆಳಗೆ ಕೂತ್ಕೊಂಡು ತೀವ್ರವಾದ ತಪಸ್ಸನ್ನು ಮಾಡ್ದ. ಸಿದ್ಧಾರ್ಥನಿಂದ ಬುದ್ಧನಾಗಿ ಅಂದರೆ 49 ದಿನಗಳ ಕಾಲ ಧ್ಯಾನ ಮಾಡಿದ ನಂತರ ವೈಶಾಖ ಮಾಸದ ಪೌರ್ಣಮಿಯಂದು ಸಿದ್ಧಾರ್ಥನಿಗೆ ಜ್ಞಾನೋದಯ ಆಯಿತು. ಅಂದಿನಿಂದ ಸಿದ್ಧಾರ್ಥ ಬುದ್ಧ ಆದ. ಬುದ್ಧ ಅಂದರೆ ಜಾಗೃತಗೊಂಡವನು ಅಂತ ಅರ್ಥ. ಅಲ್ಲಿಂದ ಆ ಸ್ಥಳ ಬೋಧ್ಗಯಾ ಅಂತ ಪ್ರಸಿದ್ಧ ಆಯಿತು. ಇದರ ಮಹತ್ವ ಹೇಳಲಿಕ್ಕೆ ಹೋದರೆ ಬೌದ್ಧ ಧರ್ಮದ ಉಗಮ ಆದ ಸ್ಥಳ. ಇದು ಬೌದ್ಧ ಧರ್ಮದ 4 ಪ್ರಮುಖ ತೀರ್ಥಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಒಂದು ಲುಂಬಿನಿ, ಇನ್ನೊಂದು ಬೋಧ್ಗಯಾ, ಇನ್ನೊಂದು ಸಾರನಾಥ್, ಇನ್ನೊಂದು ಕುಶಿನಗರ್. ಇದು ಮಹಾಬೋಧಿ ದೇವಾಲಯ ಅಂತಿದೆ. ಇದನ್ನು ಯುನೆಸ್ಕೋದವರು ವಿಶ್ವ ಪಾರಂಪರಿಕ ತಾಣ ಅಂತ ಗುರುತಿಸಿದ್ದಾರೆ. ಪ್ರಪಂಚದಾದ್ಯಂತ ಇರುವ ಶಾಂತಿ ಮತ್ತು ಅಹಿಂಸೆಯ ಪ್ರೇಮಿಗಳಿಗೆ ಇದು ಪ್ರೇರಣಾ ಶಕ್ತಿಯಾಗಿದೆ. ಈ ಮಹಾಬೋಧಿ ದೇವಾಲಯವನ್ನು ಕ್ರಿಸ್ತ ಪೂರ್ವ 3ನೇ ಶತಮಾನದಲ್ಲಿ ಸಾಮ್ರಾಟ್ ಅಶೋಕ ಮೊದಲ ದೇವಾಲಯನ ನಿರ್ಮಾಣ ಮಾಡ್ದ. ಇಲ್ಲಿ ಈಗ ಚಿನ್ನದ ಲೇಪಿತ ಬುದ್ಧನ ಬೃಹತ್ ಪ್ರತಿಮೆ ಇದೆ. ಬುದ್ಧ ಯಾವ ಮರದ ಕೆಳಗೆ ಜ್ಞಾನೋದಯ ಪಡೆದನೋ ಅದೇ ಮರದ ಒಂದು ವಂಶಸ್ಥ ಮರ ಬೋಧಿ ವೃಕ್ಷ ಇಂದಿಗೂ ಇದೆ. ಇಲ್ಲಿ ಎಲ್ಲರೂ ಕೂಡ್ಕೊಂಡು ಈಗಲೂ ಧ್ಯಾನ ಮಾಡ್ತಾರೆ. ಈಗಲೂ ಆ ವೈಬ್ರೇಷನ್ ಹಾಗೇ ಇದೆ. ಭಕ್ತರು ಈ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಗೌರವ ಸಲ್ಲಿಸ್ತಾರೆ. ಬುದ್ಧ ಇಲ್ಲಿ ಧ್ಯಾನ ಮಾಡಿದ ಸ್ಥಳವನ್ನು ವಜ್ರಾಸನ ಅಂತ ಕರೀತಾರೆ. ಇದನ್ನು ಅಶೋಕ ಚಕ್ರವರ್ತಿ ಸ್ಥಾಪನೆ ಮಾಡ್ದ. ಇಲ್ಲಿ ಭಕ್ತರು ಮೌನವಾಗಿ ಕುಳಿತುಕೊಂಡು ಧ್ಯಾನ ಮಾಡ್ತಾರೆ, ಮಂತ್ರಗಳನ್ನು ಪಠಿಸ್ತಾರೆ. ಬೋಧಗಯಾ ಜ್ಞಾನ, ಶಾಂತಿ, ವೈರಾಗ್ಯದ ಸಂಕೇತ ಆಗಿದೆ. ಪ್ರತಿ ವರ್ಷ ಬುದ್ಧ ಪೌರ್ಣಮಿಯಂದು ಅದ್ದೂರಿ ಆಚರಣೆ ನಡೆಯುತ್ತೆ. ಜಪಾನ್, ಥೈಲ್ಯಾಂಡ್, ಶ್ರೀಲಂಕಾ, ಟಿಬೆಟ್ ಸೇರಿದಂತೆ ವಿವಿಧ ದೇಶಗಳ ಭಕ್ತರು ತಮ್ಮದೇ ಆದ ಶೈಲಿಯಲ್ಲಿ ಇಲ್ಲಿ ಮಠಗಳನ್ನು ನಿರ್ಮಾಣ ಮಾಡಿದ್ದಾರೆ. ಗಯಾ ಪಿತೃಗಳ ಮುಕ್ತಿಗೆ ಹೆಸರುವಾಸಿಯಾಗಿದ್ದರೆ ಬೋಧಗಯಾ ಅನ್ನೋದು ಮನುಷ್ಯನ ಆತ್ಮದ ಜಾಗೃತಿ ಮತ್ತು ಜ್ಞಾನೋದಯಕ್ಕೆ ಪ್ರಸಿದ್ಧಿ ಆಗಿದೆ. ಮತ್ತು ಈ ಬೋಧಗಯಾ ಒಂದು ಸ್ಥಾಪನೆ ಆಗಿದ್ದು ಕ್ರಿಸ್ತ ಪೂರ್ವ 3ನೇ ಶತಮಾನದಲ್ಲಿ ಅಶೋಕ ಅಂತ ಹೇಳಿದೆ. ಈಗ ಪ್ರಸ್ತುತ ನಾವು ನೋಡ್ತಾ ಇರುವ ಒಂದು ಭವ್ಯವಾದ ದೇವಸ್ಥಾನ ಕ್ರಿಸ್ತಶಕ 5ರಿಂದ 6ನೇ ಶತಮಾನದ ಅಂದರೆ ಗುಪ್ತರ ಕಾಲದ ನಡುವೆ ನಿರ್ಮಿಸಲಾಗಿದೆ ಅಂತ ಹೇಳ್ತಾರೆ. ಇದು ಸಂಪೂರ್ಣವಾಗಿ ಇಟ್ಟಿಗೆಯಿಂದ ನಿರ್ಮಿಸಲಾದ ಅತ್ಯಂತ ಹಳೆಯ ದೇವಸ್ಥಾನಗಳಲ್ಲಿ ಒಂದಾಗಿದೆ. ದೇವಾಲಯದ ಗೋಪುರ ಸುಮಾರು 55 ಮೀಟರ್ ಎತ್ತರ ಇದೆ. ಸುಂದರವಾದ ಕೆತ್ತನೆಗಳನ್ನು ಹೊಂದಿದೆ. ಮತ್ತು ಇಲ್ಲಿ ವಿಶೇಷ ಪೂಜೆ, ಶುಕ್ರಪಠಣ, ಧ್ಯಾನ ಇರುತ್ತೆ. ಮತ್ತು ದೇವಸ್ಥಾನದ ಒಳಗೆ ಮೊಬೈಲ್ ಫೋನು, ಎಲೆಕ್ಟ್ರಾನಿಕ್ ಸಾಧನಗಳನ್ನು ಏನೂ ಕೊಂಡೊಯ್ಯೋ ಹಾಗಿಲ್ಲ.
ಇದಾದ ನಂತರ ನಾವು ಕೊನೆಯದಾಗಿ ಭೇಟಿ ಮಾಡಿದ್ದು ಕೊನೆಯ ದಿನ ಬಿಹಾರ ರಾಜ್ಯದಲ್ಲಿರುವ ಗಯಾ. ಹಿಂದೂ ಧರ್ಮದ ಪವಿತ್ರ ಒಂದು ಸ್ಥಳವಾದ ಪ್ರಾಚೀನ ತೀರ್ಥಯಾತ್ರಾ ಸ್ಥಳಗಳಲ್ಲಿ ಇದು ಒಂದಾಗಿದೆ. ವಿಶೇಷವಾಗಿ ಪೂರ್ವಜರ ಆತ್ಮಶಾಂತಿ ಪಿತೃ ತರ್ಪಣಕ್ಕೆ ಇದು ವಿಶ್ವ ಪ್ರಸಿದ್ಧಿಯಾಗಿದೆ. ಇದರ ಹಿನ್ನೆಲೆ ಮಹತ್ವ ಮಹಿಮೆ ನೋಡೋಕ್ಕೋದ್ರೆ ಗಯಾಸುರ ಅನ್ನೋ ರಾಕ್ಷಸ ಮಹಾವಿಷ್ಣುವಿನ ಒಂದು ಮಹಾನ್ ಭಕ್ತ ಆಗಿದ್ದ. ಅವನು ತೀವ್ರವಾದ ತಪಸ್ ಮಾಡಿ ನನ್ನ ದೇಹ ಯಾರು ನೋಡಲಿ, ಯಾರು ಸ್ಪರ್ಶ ಮಾಡಲಿ, ಮುಕ್ತಿ ಹೊಂದಲಿ ಅಂತ ವರವನ್ನು ಪಡೆದಿದ್ದ. ಆ ಗಯಾಸುರನ ದೇಹದಿಂದ ಪಾಪಿಗಳಿಗೂ ಕೂಡ ಮೋಕ್ಷ ಸಿಗ್ತಾ ಇತ್ತು. ಇದರಿಂದ ಧರ್ಮಕ್ಕೆ ಧಕ್ಕೆ ಉಂಟಾಗ್ತಾ ಇತ್ತು. ಆಗ ಮಹಾವಿಷ್ಣು ಬಂದು ಗಯಾಸುರನಿಗೆ ವೈಷ್ಣವ ಯಾಗಕ್ಕೆ ನಿನ್ನ ದೇಹ ಅರ್ಪಣೆ ಮಾಡು ಅಂತ ಹೇಳ್ದ. ವಿಷ್ಣು ಭಕ್ತ ಆದ ಅವನು ಏನು ಮಾಡ್ದ, ಯಾಗದ ಸಮಯದಲ್ಲಿ ವಿಷ್ಣು ತನ್ನ ಪಾದವನ್ನು ಅವನ ಎದೆಯ ಮೇಲೆ ಇರಿಸಿ ಯಜ್ಞವನ್ನು ಪೂರ್ಣ ಮಾಡ್ದ. ಈ ಸ್ಥಳ ಅಂದರೆ ಗಯಾಸುರ ತನ್ನ ದೇಹವನ್ನೇ ಯಜ್ಞಕ್ಕೆ ಅರ್ಪಣೆ ಮಾಡ್ದ. ಈ ಸ್ಥಳವೇ ಈಗಿನ ವಿಷ್ಣು ಪಾದ ದೇವಸ್ಥಾನ. ವಿಷ್ಣು ಗಯಾಸುರನಿಗೆ ಈ ಸ್ಥಳ ನಿನ್ನ ಹೆಸರಿಂದ ಕರೆಯಲ್ಪಡುತ್ತೆ, ಯಾವಾಗಲೂ ಪವಿತ್ರವಾಗಿ ಉಳಿಯುತ್ತೆ ಅಂತ ಹೇಳ್ದ. ಈ ಗಯಾದಲ್ಲಿ ಪೂರ್ವಜರಿಗೆ ಪಿಂಡದಾನ ಮಾಡೋದ್ರಿಂದ ನರಕದಿಂದ ಮುಕ್ತಿ ಹೊಂದಿ ಸ್ವರ್ಗವನ್ನು ಸೇರ್ತಾರೆ ಅಂತ ಬಲವಾದ ನಂಬಿಕೆ ಇದೆ. ರಾಮ, ಸೀತೆ, ಲಕ್ಷ್ಮಣ ತಮ್ಮ ತಂದೆ ದಶರಥನಿಗೆ ಪಿಂಡದಾನ ಮಾಡೋಕ್ಕೆ ಗಯಾಕ ಬಂದಿದ್ರು ಅಂತ ಉಲ್ಲೇಖ ಇದೆ. ಇದು ಒಂದು ಕ್ಷೇತ್ರ ಅಲ್ಲ, ಮುಕ್ತಿ ಭೂಮಿ ಅಂತ ಹೇಳಲಾಗತ್ತೆ. ಆತ್ಮಗಳು ಪುನರ್ಜನ್ಮದ ಚಕ್ರದಿಂದ ಇಲ್ಲಿ ಮುಕ್ತಿ ಹೊಂದುತ್ತೆ ಅಂತ ಹೇಳಲಾಗುತ್ತೆ. ಇಲ್ಲಿ ಮುಖ್ಯ ಆಕರ್ಷಣೆ ಫಲ್ಗು ನದಿಯ ತೀರದಲ್ಲಿರುವ ವಿಷ್ಣು ಪಾದ ದೇವಸ್ಥಾನ. ಈ ಪವಿತ್ರವಾದ ಫಲ್ಗು ನದಿಯಲ್ಲಿ ಸ್ನಾನ ಮಾಡಿ ಪೂಜೆ ಸಲ್ಲಿಸೋದು ವಿಶೇಷ ಮಹತ್ವ ಹೊಂದಿದೆ. ಗಯಾವನ್ನ ಮೋಕ್ಷ ಸ್ಥಳ ಅಂತ ಹೇಳಲಾಗುತ್ತೆ. ಇಲ್ಲಿ ಪಿಂಡದಾನ ಮಾಡೋದ್ರಿಂದ ಮನುಷ್ಯ ಪಿತೃ ಋಣದಿಂದ ಮುಕ್ತನಾಗ್ತಾನೆ. ಒಟ್ಟಾರೆಯಾಗಿ ಗಯಾ ಪೂರ್ವಜರ ಮೇಲಿನ ಪ್ರೀತಿ, ಗೌರವ, ಮುಕ್ತಿಯನ್ನು ಬಯಸುವ ಹಿಂದೂ ಧರ್ಮದ ಒಂದು ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ತೀರ್ಥಯಾತ್ರಾ ಸ್ಥಳ ಅಂತ ಆಗಿದೆ. ಈ ಕಾಶಿ ಯಾತ್ರೆ ಹೋಗಿ ಬಂದ ನಂತರದಲ್ಲಿ ಮತ್ತೆ ರಾಮೇಶ್ವರಕ್ಕೆ ಹೋಗಿ ಬರಬೇಕು ಅಂತ ಹೇಳಲಾಗತ್ತೆ. ಮತ್ತು ಈ ನೀರನ್ನು ತೆಗೆದುಕೊಂಡು ಹೋಗಿ ರಾಮೇಶ್ವರದಲ್ಲಿ ಅರ್ಪಣೆ ಮಾಡಿ ಅದಾದ ನಂತರದಲ್ಲಿ ಸಮಾರಾಧನೆ, ಕುಟುಂಬ ಮರಳಿದ ನಂತರ ಒಂದು ಬ್ರಾಹ್ಮಣ ಭೋಜನ, ಬಂಧು ಮಿತ್ರರಿಗೆ ಅನ್ನದಾನ ಮಾಡಿ ಕಾಶಿಯಿಂದ ತಂದ ಗಂಗಾ ಜಲವನ್ನು ಹಂಚಿ ಈ ರೀತಿಯಲ್ಲಿ ಮುಗಿಸಿದ್ರೆ ಕಾಶಿ ಯಾತ್ರೆ ಸಂಪೂರ್ಣ ಆಗತ್ತೆ ಅಂತ ಹೇಳಲಾಗತ್ತೆ. ಈ ನಿಯಮಗಳು ಧಾರ್ಮಿಕ ನಂಬಿಕೆಗಳನ್ನು ಆಚರಿಸುತ್ತೆ. ಇದನ್ನು ಫಾಲೋ ಮಾಡೋಕ್ಕೆ ಮುಂಚೆ ನಿಮ್ಮ ಪುರೋಹಿತರು, ಮನೆಯವರು ಅಥವಾ ಮನೆ ಹಿರಿಯರು ಹೇಳಿದಂಥ ಪದ್ಧತಿ ವಿಧಿವಿಧಾನಗಳನ್ನು ನಡೆಸೋದು ಬಹಳ ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ನಮ್ಮ ಕಾಶಿ ಯಾತ್ರೆ. ಮತ್ತು ನಿರ್ಮಲಾ ಟ್ರಾವೆಲ್ಸ್ ಬಗ್ಗೆ ಹೇಳಬೇಕಂದ್ರೆ ಇವರು ನಮಗೆ ಎಲ್ಲಿ ಕೂಡ ಒಂದು ಊಟಕ್ಕೆ ತೊಂದರೆಯಾಗದಂತೆ, ವಿಶ್ರಾಂತಿಗೆ ತೊಂದರೆಯಾಗದಂತೆ ಒಂದು ಪ್ಲ್ಯಾನ್ ಮಾಡಿ, ಮ್ಯಾನೇಜ್ ಮಾಡಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮಗೆ ಕರ್ಕೊಂಡು ಹೋದರು. ಇದು ನಮಗೆ ಬಂದ ನಂತರವೂ ಕೂಡ ಹುಷಾರಾಗಿರೋದಕ್ಕೆ, ಆರೋಗ್ಯ ಚೆನ್ನಾಗಿರೋದಕ್ಕೆ ಒಂದು ಬಹಳ ಹೆಲ್ಪ್ ಮಾಡ್ತು ಅಂತ ಹೇಳ್ಬೋದು. ಈ ನಿರ್ಮಲಾ ಟ್ರಾವೆಲ್ಸ್ ಜೊತೆಯಲ್ಲಿ ಅಂದರೆ ನಮ್ಮ ಬಸ್ನಲ್ಲಿ ಎನಿ ಟೈಮ್ ಅಡುಗೆಯವರು ಇರ್ತಾರೆ, ಒಬ್ಬರು ಗೈಡ್ ಮ್ಯಾನೇಜರ್ ಅಂತ ಇರ್ತಾರೆ. ಅವರು 5 ಜನವೂ ಕೂಡ ನಮಗೆ ಹೊತ್ತಿಗೂ ಊಟ ಹಾಕೋದಿರ್ಬೋದು, ಉತ್ತಮವಾದ ಒಂದು ಸ್ವಾದಿಷ್ಟ ಆರೋಗ್ಯಕರ ಭೋಜನಗಳನ್ನು ಕೊಡೋದಿರ್ಬೋದು, ಇವೆಲ್ಲವನ್ನು ತುಂಬ ಚೆನ್ನಾಗಿ ಮಾಡಿದ್ರು. ಮತ್ತು ಟೂರ್ ಗೈಡ್ ಅಂತೂ ನಮಗೆ ಎಲ್ಲ ಹಂತದಲ್ಲೂ ಒಂದೊಂದು ಹಂತದಲ್ಲೂ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಸಲಹೆ ಕೊಟ್ಟು ಒಂದು ಟೂರ್ನ ಸಕ್ಸಸ್ಫುಲ್ ಆಗುವಂತೆ ಮಾಡಿದ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ನಮ್ಮ ಕಾಶಿ ಯಾತ್ರೆಯ ಪಯಣ. ಮುಂದಿನ ಒಂದು ವಿಷಯದೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.